ಇನ್ನೊಂದು ಬಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ಪ್ಯಾರಾಗ್ರಾಫ್ ಕ್ವಶನ್ಸ್ ಕೂಡ ನಾನು ಏನೇನು ಬರ್ಬೋದು ನಾನು ಕೇಳ್ತೀನಿ. ಆರ್ ಯು ರೈಟ್? ಸ್ಟಾರ್ಟಿಂಗ್ ಪ್ರಾಬ್ಲಮ್ ಮ್ಯಾಮ್ ಅನ್ನಂತಾರೆ, ಹೌದಾ? ಸೊ ಇಲ್ಲಿ ಇವ್ಯಾಲ್ಯುಯೇಟರ್ ಏನು ನೋಡ್ತಾನೆ ಅಂದರೆ ಗುಡ್ ವೊಕ್ಯಾಬ್ಯುಲರಿ ಅನ್ನೋದು ನೀವು ಸ್ಲೈಡ್. ಸೊ ಇಲ್ಲಿ ಪ್ಯಾರಾಗ್ರಾಫ್ ಕ್ವಶನ್ಸ್ಗೆ ಟೂ ಇಂಪಾರ್ಟೆಂಟ್ ಏನದು ನಾನು ವೇರ್ ಓನ್ಲಿ ವರ್ಕ್ಸ್ ಮ್ಯಾಟರ್. ಸೊ ಇಲ್ಲಿ ತುಂಬ ಕೆಲಸ ಅನ್ನೋದೇ ಇರ್ತದೆ ಅನ್ನೋದು ಆ ಪ್ಲೇಸ್ಗೆ. ಬ್ಯೂಟಿ, ಓಕೆನಾ? ಸೊ ವಾಟರ್ ಕೂಡ ನಿಂದರ್ದಿಂಗೆ ಅದು ಫ್ಲೋ ಆತ ಬೈ ಆರ್ ಮೋಸ್ಟ್ ಫೇವ್ರೆಟ್ ಸಿ ವಿ ರಾಮನ್ ಸರ್, ರೈಟ್? ಸೊ ಇಲ್ಲಿ ಏನು ಈ ಲೆಸನ್ದು ಏನು ಕೇಳಬೇಕು ಅನ್ಕೊಂಡಿದ್ದೀನಿ ಅಂದರೆ ಎಲ್ಲ ನಮಗೆ Hello my dear smart students, welcome back to the Namma Vedantu SSLC 10th YouTube channel. So this channel is in WhatsApp, Telegram, Instagram and also in a Snapchat. So Snapchat de Vedantu Vibes ano name to adanmatu. So go and type these IDs in the following website and follow this YouTube channel in all our favorite websites. Right. So Ivali, what if I told you that in the next few minutes you can revise the entire 50 most important English questions. You may score a highest marks in your SSLC 2027, right? You can even revise it. So ಇವೆಲ್ಲ ನೀವು ಮಾಡಬೇಕಂದ್ರೆ ನಾನು ಈ ವಿಡಿಯೋ ಅನ್ನೋದು ನೀವು ಎಂಡ್ಸನ್ನು ನೋಡ್ರೆ ಐ ಆಮ್ ಗೋನಾ reveal you a secret answer writing tricks that helps you to score a 95 plus marks in your board exam, right? So don't skip this video little bit for a second also, because this is the most active and important session too, because I am giving a 2027 predicted exam questions. Why are you waiting for? ಸೊ ಇವೆಲ್ಲ ನಾವು ಡಿಸ್ಕಸ್ ಮಾಡ್ಬೇಕಂದ್ರೆ ಹಿಟ್ ದ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್, ಬಿಕಾಸ್ ಯು ವಿಲ್ ಗೆಟ್ ಅ ಮೈ ಇಂಗ್ಲಿಷ್ ಒನ್ ಶಾಟ್ ಗ್ರಾಮರ್ ಸ್ಕೋರಿಂಗ್ ಸೆಷನ್ಸ್ ಆ್ಯಂಡ್ ಆಲ್ಸೋ ಎಕ್ಸಾಮ್ ಸ್ಟ್ರಾಟಜೀಸ್ ಅಲಾಂಗ್ ವಿತ್ ದ PYQs, ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಇವೆಲ್ಲ ನೀವು ಮಾಡ್ಬೇಕಂದ್ರೆ ಏನು ಮಾಡಬೇಕು, ನೀವು ಈ ಸೆಷನ್ನ ಎಂಡ್ಸನ್ನು ನೋಡ್ತಾ ಇರಬೇಕು. ಸೊ ಲೆಟ್ಸ್ ಸ್ಕೋರ್ 95 ಪ್ಲಸ್ ವಿತ್ ದಿಸ್ after watching this session, okay na? So ನೀವು ಕಮೆಂಟ್ ಮಾಡಂడి, let's begin ani, right? Without wasting our single minute also, single second also, let's start together with a good smiling and also with active mode, right? So ಈ ಸೆಷನ್ ದೇ ನಾವು ಒಂದು ಜಸ್ಟ್ ರಿವಿಷನ್ ತರ ಮಾಡ್ಕೊಂಡು ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾ ಇರ್ತೀನಿ. ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದ್ಯಾಟ್ ಯು ಹ್ಯಾವ್ ಟು ನೋಟ್ ಡೌನ್ ಆಲ್ ದೀಸ್ ಕ್ವಶನ್ಸ್ ಇನ್ ಯುವರ್ ನೋಟ್ಬುಕ್. ಸೊ ಇವೆಲ್ಲ ನೀವು ಮಾಡಬೇಕು, ಮಾಡ್ರೇನೆ ಯು ಕ್ಯಾನ್ ಸ್ಕೋರ್ 95 ಪ್ಲಸ್ ಮಾರ್ಕ್ಸ್, ಓಕೆನಾ? ರೈಟ್, ವಿ ವಿಲ್ ಸ್ಟಾರ್ಟ್ ವಿತ್ ದ ಗುಡ್ ಫ್ಲೋ. ಇಲ್ಲಿ ನಮಗೆ ಲೆಸನ್ ವೈಸ್ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಇನ್ನೊಂದು PYQs ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಇನ್ನೊಂದು ಬಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ಪ್ಯಾರಾಗ್ರಾಫ್ ಕ್ವಶನ್ಸ್ ಕೂಡ ನಾನು ಏನೇನು ಬರ್ಬೋದು ನಾನು ಕೇಳ್ತೀನಿ. ಆರ್ ಯು ರೆಡಿ ಟು ವಾಚ್ ಆಲ್ ದಿಸ್? ರೈಟ್. ಸೊ ಇಲ್ಲಿ ಆನ್ಸರ್ ರೈಟಿಂಗ್ ಫಾರ್ಮ್ಯಾಟ್ಸ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಕ್ಯೂಟ್ ಆ್ಯಂಡ್ ಸ್ಮಾಲ್ ಟಿಪ್ಸ್. ಒಂದು ಸಣ್ಣ ಟಿಪ್ಸ್ ಅನ್ನೋ ಇರ್ತವೆ, ಅವು ಫಾಲೋ ಆರಾಗಾನ ನಿಮ್ಮ ಇನ್ನು ಯಾರು ಅಸಲು ನಿಂದಿಸೋರೇ ಇಲ್ಲ ಎಕ್ಸಾಮ್ದೇ, ರೈಟ್? ಇನ್ನೊಂದು, ನೀವು ಮಾಡೋ ಕಾಮನ್ ಮಿಸ್ಟೇಕ್ಸ್ ಅನ್ನೋದು ನಾನು ಹೇಳ್ತೀನಿ, ಎಂಥವು ಮಾಡ್ತೀರಿ, ಹೆಂಗೆ ಅವಾಯ್ಡ್ ಮಾಡಬೇಕು ಅವೆಲ್ಲ ನಾನು ಕೇಳ್ತೀನಿ. ಆ್ಯಂಡ್ ಏನಿದು ಮೋಸ್ಟ್ ಇಂಪಾರ್ಟೆಂಟ್, ಏನಿದು ವಿ ಹ್ಯಾವ್ ಅ expected 50 questions for your 2027 exam. ಸೊ ಇವಲ್ಲಿ ನೀವು 95 ಪ್ಲಸ್ ಸ್ಕೋರ್ ಮಾಡಬೇಕು ಅನ್ನಂದರೆ ಏನು ಮಾಡಬೇಕು ಗೊತ್ತಾ? ಫಸ್ಟ್ ಬಂದು ಮಂದಿ ಸ್ಟೂಡೆಂಟ್ಸ್ ಆನ್ಸರ್ಸ್ ಅನ್ನೋ ಗುರ್ತಿರ್ತವೆ, కానీ ಹೆಂಗೆ ಬರಬೇಕು ಅನ್ನೋದು ಅಸಲು ಏನೂ ಅರ್ಥವಾಗದ ಅನ್ನೋದು. ಅಂದರೆ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟಿಂಗ್ ಪ್ರಾಬ್ಲಮ್ ಮ್ಯಾಮ್ ಅನ್ನಂತಾರೆ, ಹೌದಾ? ಸೊ ಇಲ್ಲಿ ಇವ್ಯಾಲ್ಯುಯೇಟರ್ ಏನು ನೋಡ್ತಾನೆ ಅಂದರೆ ಗುಡ್ ವೊಕ್ಯಾಬ್ಯುಲರಿ ಅನ್ನೋದು ನೀವು ಯೂಸ್ ಮಾಡ್ತಿದ್ರೆ ಇಲ್ಲವಾ ಅಂದಪ್ಪಲೆ ನೋಡ್ತಾನೆ. ರೈಟ್ ಆರ್ ರಾಂಗ? ನಾನು ನಿಜವಾಗಿ ಕೇಳ್ತಾ ಇರ್ತೀನಿ, ವೊಕ್ಯಾಬ್ಯುಲರಿ ಅನ್ನೋದು ನೋಡ್ತಾ ಇರ್ತಾನೆ. ಅಂದರೆ ಇಲ್ಲಿ ಸ್ಕೋರಿಂಗ್ ಏರಿಯಾ ಅನ್ನೋದು ಈ ವೊಕ್ಯಾಬ್ಯುಲರಿ ಮೇಲೆ ಡಿಪೆಂಡ್ ಆಗಿರ್ತದೆ. ಯು ಆರ್ ಯೂಸಿಂಗ್ ಅ ಗುಡ್ ವೊಕ್ಯಾಬ್ಯುಲರಿ ವೈಲ್ ರೈಟಿಂಗ್ ದ ಆನ್ಸರ್ಸ್. ಸೊ ಇವೆಲ್ಲ ಇರ್ತಾವೆ ಅನ್ಮಾತು. ಇನ್ನೊಂದು, ಅಸಲು ಕ್ವಶನ್ಗೆ ಕೇಳಿಸ್ಕೊನೆ ಆನ್ಸರ್ ಪಾಯಿಂಟ್ಸ್ ಅನ್ನೋದು ಬರ್ದಿದ್ರೆ ಇಲ್ಲವಾ ಅಂದಪ್ಪಲೆ ನೋಡ್ತಾನೆ, ಅದೊಂದು ರೆಲೆವೆಂಟ್ ಪಾಯಿಂಟ್. ಸೊ ಇನ್ನೊಂದು ರೆಲೆವೆಂಟ್ ಪಾಯಿಂಟ್. ಇದು ಪ್ರಾಪರ್ ಇಂಟ್ರೊಡಕ್ಷನ್ ಅಂದರೆ ಏನು,
ಒಂದು ಲೈನ್, ಒಂದು ಕ್ವೆಶನ್ಗೆ ಆನ್ಸರ್ ಅನ್ನೋದು ಕರೆಕ್ಟ್ ಇಂಟ್ರೊಡಕ್ಷನ್‌తో ನೀವು ಸ್ಟಾರ್ಟ್ ಮಾಡ್ತಿರೋ ಇಲ್ಲವಾ ಅನ್ನಪ್ಪಲೆ ಕೂಡ ನಮಗೆ ಕೇಳಿಸ್ಕೊಂತಾನೆ ಆ್ಯಂಡ್ ನೋಡ್ತಾರೆ ಕೂಡ ಇವಾಲ್ಯುವೇಟರ್ಸ್, ನಿಮ್ಮ ಟೀಚರ್ಸ್. ಇನ್ನೊಂದು ಎಂಡಿಂಗ್ ಅನ್ನೋದು ತುಂಬ ಈಸಿ ಆ್ಯಂಡ್ ವಿತ್ ಅ ಗುಡ್ ಹ್ಯಾಪಿನೆಸ್ ಅನ್ನೋದು ಇರಬೇಕು. ಸೊ ಇಲ್ಲಿ ಕನ್ಕ್ಲೂಷನ್ ಲೈನ್ ಕೂಡ ನೀವು ಹೆಂಗೆ ಬರಬೇಕು, ವಿತ್ ಅ ಗುಡ್ ಇಂಪ್ರೆಸ್ಡ್ ಆನ್ಸರ್ ಅನ್ನೋದು ನೀವು ಬರಬೇಕು, ರೈಟ್? ಸೊ ಇವೆಲ್ಲ ನೀವು ಮಾಡಿದ್ರೆ ಅನ್ಕೊಂಡು ನಿಮ್ಮ ಪೇಪರ್ ಅನ್ನೋದು ಒಂದು ಗುಡ್ ಪ್ರಿಪರೇಷನ್ ಇದ್ದ ಸ್ಟೂಡೆಂಟ್ ಬರ್ದಾನ ಅಂದಪ್ಪಲೆ ತಲ್ತದೆ ಅನ್ಮಾತು. ಅಂದರೆ ಅದು ನಿಮಗೆ ಏನು ಬರ್ತದೆ, ಮಾರ್ಕ್ಸ್ ಅನ್ನೋ ಎಕ್ಸ್ಟ್ರಾ ಹೈಯೆಸ್ಟ್ ಮಾರ್ಕ್ಸ್ ಅನ್ನೋದು ಸ್ಕೋರ್ ಮಾಡೋచ్చు ನೀವು. ಹಿಂಗೆ ದಿಸ್ ಈಸ್ ದ ಟಾಪ್ ಸೀಕ್ರೆಟ್ ದ್ಯಾಟ್ ಟಾಪರ್ಸ್ ಯೂಸ್ ಇನ್ ದೇರ್ ಎಕ್ಸಾಮ್. ಸೊ ಇಲ್ಲಿ 95+ ಅನ್ನೋದು ಹೆಂಗೆ ಮಾಡ್ತಾರೆ ಅನ್ನೋದು ನಮಗೆ ಈ ಥರ ನಾವು ಪ್ರಿಪೇರ್ ಆಗಿದ್ದೇವೆ ಅನ್ಕೊಂಡು, ರೈಟ್? ನಿಮಗೆ ಗುಡ್ ಮಾರ್ಕ್ಸ್ ಅನ್ನೋ ಬರ್ತವೆ. ಸೊ ನಮಗೆ ಆಲ್ರೆಡಿ ಗುರ್ತು ಪ್ರೋಸ್ ಒಂದೇ ನಮ್ಮ ಲೆಸನ್ ಬಂದು ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್. ಸೊ ಇಲ್ಲಿ ಈ ಸ್ಟೋರಿ ಗುరించి ಸಣ್ಣ ಗ್ಲಾನ್ಸ್ ಅನ್ನೋದು ನಾವು ತಕೊಂಡಮ್ಮ. ಸೊ ದಿಸ್ ಸ್ಟೋರಿ ವಾಸ್ ರಿಟನ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಸೊ ಹೀ ಈಸ್ ವೆಲ್ ನೋನ್ ಫಾರ್ ಹಿಸ್ ಆರ್ಟಿಸ್ಟಿಕ್ ವರ್ಕ್ಸ್. ಏನಿದು ಇಲ್ಲಿ ಈ ಸ್ಟೋರಿ ಪ್ರಕಾರ, ರೈಟ್? ಸೊ ಇಲ್ಲಿ ವೇರ್ who enters a man or else a artist who enters a man where only works matter. ಸೊ ಇಲ್ಲಿ ತುಂಬ ಕೆಲಸ ಅನ್ನೋದೇ ಇರ್ತದೆ ಅನ್ಮಾತು ಆ ಪ್ಲೇಸ್ದೇ. ಓಕೆ, ಅಂದರೆ ಕೆಲಸ ಮಾಡ್ದೇ ಇರ್ತಾರೆ, ಅಸಲು ರೆಸ್ಟ್ ಅನ್ನೋದೇ ಇರೋದು ಅನ್ಮಾತು. ಅಂಥವಲ್ಲಿ ಈ ಆರ್ಟಿಸ್ಟ್ ಇಲ್ಲದಿಕ್ಕರೆ ಒಬ್ಬ ಪರ್ಸನ್ ಅಲ್ಲಿ ಹೋಗಿ ಮ್ಯಾಸೆ ಹಿ ಫೈನ್ಸ್ ನೋ ಪ್ಲೇಸ್ ಫಾರ್ ಎನಿ ಆರ್ಟ್. ಅಂದರೆ ಒಂದು ಫ್ರೀನೆಸ್ ಅನ್ನೋದು ಇರೋದು, ಆರ್ಟ್ ಅನ್ನೋದು ಇರೋದು ಆ್ಯಂಡ್ ಜಾಲಿ ಇರೋದು, ಸ್ಮೈಲ್ ಇರೋದು, ಕಂಪ್ಲೀಟ್ಲಿ ದೇ ವಿಲ್ ಬಿ ಬ್ಯುಸಿ ಇನ್ ಅ ವರ್ಕ್. ಎಲ್ಲಿ ನೋಡ್ಕೋ ಅದೇ ಅನ್ಮಾತು, ರೈಟ್? ಸೊ ಹಂಗೆ ಇದ್ದವಲ್ಲಿ ಇಲ್ಲಿ ಪವರ್ಫುಲ್ ಕಮೆಂಟರಿ ಆನ್ ದ ವ್ಯಾಲ್ಯೂ ಆಫ್ ಆರ್ಟ್. ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಹಿ ವಾಂಟ್ ಟು ಫೋಕಸ್ ಮೋರ್ ಆನ್ ದ ಆರ್ಟ್ ಅನ್ಮಾತು. ಸೊ ಇಲ್ಲಿ ಆರ್ಟ್ ಅಂದರೆ ಆರ್ಟಿಸ್ಟ್ ಎಷ್ಟು ಇಂಪಾರ್ಟೆನ್ಸ್ ಅನ್ನೋದು ಕೊಡ್ತಾರೆ ಅಂದಪ್ಪಲೆ ನಮಗೆ ಈ ಸ್ಟೋರಿದೇ ನಮಗೆ తెలుతుంది ಅನ್ಮಾತು. ಸೊ ಸೊಸೈಟಿದೇ ಕೂಡ, ಅಂದರೆ ನಮ್ಮ ರಿಯಲ್ ಲೈಫ್ದೇ ಕೂಡ ಆರ್ಟಿಸ್ಟ್ಗೆ ಕೂಡ ಒಂದು ಒಳ್ಳೆ ಚಾನ್ಸಸ್ ಅನ್ನೋ ಇರ್ತವೆ. ಅಂದರೆ ಆ ಆರ್ಟಿಸ್ಟ್ರಿ ಅನ್ನೋದು ನಮಗೆ ಸ್ವಲ್ಪ ಜನ ಪೇಂಟಿಂಗ್ಸ್ ಆಗ್ತಾ ಇರ್ತಾರೆ. ಸೊ ಆ ಪೇಂಟಿಂಗ್ಸ್ ಅನ್ನೋದು ಹೆಂಗಿರ್ತವೆ, ಹೆಂಗೂ ಇರ್ತವೆ ಅರ್ಧವಾದಂಗೆ. ಒಂದು ರೋಸ್ ಮೂವೀಸ್ದೇ ಕೂಡ ಜಸ್ಟ್ ಅವ್ರು ಪೇಂಟ್ ಮಾಡ್ತಾ ಇರ್ತಾರೆ. ಆ ಪೇಂಟಿಂಗ್ಸ್ಗೆ ಸ್ವಲ್ಪ ಲ್ಯಾಕ್ಸ್ ಆಫ್ ವರ್ತ್ ಅನ್ನೋದು ಇರ್ತದೆ. ಅಂದರೆ 1 ಲಕ್ಷ 2 ಲಕ್ಷ ಹಂಗೆ ತಕೊಂಡು, ಅಂದರೆ ಅಲ್ಲಿ ಸೆಲ್ ಮಾಡ್ರೆ ಅವರು ಹೆಂಗಂದ್ರೆ ತಗೊಂಡ್ಬಿಡ್ತಾರೆ ಒಂದೇ ಬಾರಿ. ಅದೇ ಕೂಡ ಅರ್ಧ ಅನ್ನೋದು ನಮಗೆ ತೆಲ್ಬೇಕು ಅನ್ನೋದು. ಆರ್ಟಿಸ್ಟ್ ಈಸ್ ಆಲ್ಸೋ ಅ ಗುಡ್ ಪ್ಯಾಷನ್ ಅನ್ನಪ್ಪಲ್ಲ ನಮಗೆ ಈ ಸ್ಟೋರಿಲಿದ್ದ ನಮಗೆ ತೆಲ್ತದೆ, ರೈಟ್? ಸೊ ಇಲ್ಲಿ ನಮ್ಮ ಬೋರ್ಡ್ ಪಾಯಿಂಟ್ ಆಫ್ ವ್ಯೂದೇ ಇದು ತುಂಬ ಇಂಪಾರ್ಟೆಂಟ್ ಆದ ಚಾಪ್ಟರ್. ಏನಕ್ಕೆ ಅಂದರೆ ಸೊ ಈ ಕ್ವೆಶನ್ಸ್ ಅನ್ನೋ ಬರ್ತೀಯವ ನಾನು ಈ ಕ್ವೆಶನ್ಸ್, ಇದು 2 ಮಾರ್ಕ್ ಕ್ವೆಶನ್ಸ್ ಒಂದು, ರೈಟ್? ಇದು 2 ಮಾರ್ಕ್ಸ್ ಕ್ವೆಶನ್ಸೇ. ಇದೊಂದು ಕ್ವೆಶನ್ ಆ್ಯಂಡ್ ಇದೊಂದು ಕ್ವೆಶನ್ 3 ಮಾರ್ಕ್ಸ್ ಕ್ವೆಶನ್ ಕೂಡ ನಮಗೆ ಎಕ್ಸಾಮ್ಲೇ ಬರಬಹುದು. ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ವೈ ಡಿಡ್ ದ ಗರ್ಲ್ ಪಿಟಿ ದ ಆರ್ಟಿಸ್ಟ್? ಸೊ ಇಲ್ಲಿ ನಮ್ಮ ಬ್ಯೂಟಿಫುಲ್ ಗರ್ಲ್ ಎದಕ್ಕೆ ಅಸಲು ಆ ಆರ್ಟಿಸ್ಟ್ ಅಂದರೆ ಆ ಪರ್ಸನ್ ಮೇಲೆ ಸ್ವಲ್ಪ ಬಾಧ ಅನ್ನೋದು, ಸ್ವಲ್ಪ ಗಿಲ್ಟ್ ಅನ್ನೋದು ಹೆಂಗೆ ಎದಕ್ಕೆ ನೋಡ್ಸಲ್ಲ ಅಂದರೆ ಎದಕ್ಕೆ ಅನ್ನೋದು ಬಿಕಾಸ್ ಹಿ ಹ್ಯಾಡ್ ನೋ ವರ್ಕ್ ಟು ಡೂ ಇನ್ ದ ವರ್ಕರ್ಸ್ ಪ್ಯಾರಡೈಸ್, ಆ ಪ್ಲೇಸ್ದೇ. ಆ್ಯಂಡ್ ಎವ್ರಿ ಒನ್ ದೇರ್ ವಾಸ್ ಬಿಸಿ ವಿತ್ ಪ್ರೊಡಕ್ಟಿವ್ ವರ್ಕ್. ಅಂದರೆ ಅವರು ಅಲ್ಲಿ ಇಲ್ಲಿ ಅನ್ಕೇಳಿ ಹೊತ್ತು ಮೂಗಲು ವರ್ಕ್ ಮಾಡ್ತಾನೆ ಅವ್ರು ಅನ್ನೋದು. ಸೊ ಹಂಗೆ ಯು ಹ್ಯಾವ್ ಟು ರೈಟ್ ಡೌನ್ ಇನ್ ದ ಆನ್ಸರ್ ಇನ್ ದಿಸ್ ವೇ. ಸೊ ಇನ್ನೊಂದು ಬಂದು ವೈ ವಾಸ್ ದ ಟಾರೆಂಟ್ ಸೈಲೆಂಟ್? ಇಲ್ಲಿ ಟಾರೆಂಟ್ ಎದಕ್ಕೆ ಅಂದರೆ ಈ ಟಾರೆಂಟ್ ಬಂದು ಇದು ಪ್ಲೇಸ್, ಯಾವ ಪ್ಲೇಸ್ ಇದು? ವರ್ಕರ್ಸ್ ಪ್ಯಾರಡೈಸ್, ಓಕೆನಾ? ಸೊ ಇಲ್ಲಿ ಎದಕ್ಕೆ ಅದು ಸೈಲೆಂಟ್ ಅದ ಏನಂದರೆ ಪ್ಲೇಸ್, ಅಂದರೆ ಆ ಪ್ಲೇಸ್ದೇ ಇದ್ದ ಜನ ಎದಕ್ಕೆ ಸೈಲೆಂಟ್ ಆಗ್ಯದ ಅಂದರೆ nobody wasted time even for a single second and also their activeness energy. ಸೊ ಇಲ್ಲಿ ಈ ಥರ ನೀವು ಆನ್ಸರ್ ಅನ್ನೋದು ಬರ್ಬೋದು, ಓಕೆ? ಸೊ ಇಲ್ಲಿ ನೀವು ಈ ವರ್ಡ್ ಅನ್ನೋದು ಯೂಸ್ ಮಾಡಬೇಕು. ಸೊ ಈವನ್ ವಾಟರ್ ವಾಸ್ ಯೂಸ್ಡ್ ಓನ್ಲಿ ಫಾರ್ ವರ್ಕ್, ನಾಟ್ ಫಾರ್ ಬ್ಯೂಟಿ, ಓಕೆನಾ? ಸೊ ವಾಟರ್ ಕೂಡ ನಿಂದಡ್ದಿಂಗೆ ಅದು ಫ್ಲೋ ಆತನೇ ನನ್ನ ಮಾತು, ರೈಟ್? ಲೈಕ್ ಲೇಕ್ಸ್, ರಿವರ್ಸ್ ಹಂಗೆ. ಇನ್ನೊಂದು, ವೈ ಡಿಡ್ ದ ಎಲ್ಡರ್ಸ್ ಬಿಕಮ್ ಆಂಕ್ಷಿಯಸ್? ಸೊ ಇಲ್ಲಿ ಎಲ್ಡರ್ಸ್ ಅಂದರೆ ಯಾರೇ ಈ ಫೇರಿ ಲೇಡಿ ಮೆಸೆಂಜರ್ ಅನ್ನೋ ಆಕಿನ ಬಂದು ಈ
ಈ ವರ್ಕರ್ನ ಇಲ್ಲದಿದ್ರೆ ಈ ಆರ್ಟಿಸ್ಟ್ನ ವರ್ಕರ್ಸ್ ಪ್ಯಾರಡೈಸ್ ಹೆವೆನ್ ಕಲ್ಸಲ್ಲ. ಸೊ ಆಕಿನ್ನೇ ಎದಕ್ಕೆ ಅಷ್ಟು ಕೋಪ ಅನ್ನೋದು ಬಂದದೇನೆಂದರೆ ಬಿಕಾಸ್ ಪೀಪಲ್ ಸ್ಟಾರ್ಟೆಡ್ ವೇಸ್ಟಿಂಗ್ ಟೈಮ್ ಅನ್ಮದು. ಆತನ ಆರ್ಟಿಸ್ಟ್ನ ನೋಡಿ ಟೈಮ್ನ ವೇಸ್ಟ್ ಮಾಡ್ಕೊಂತ ಅವ್ರು ಅನ್ಮದು. ಸೊ ಹಂಗೆ ಅದು ಇವ್ರಿಗೆ ಅಂದರೆ ಅವ್ರ ಹೆಡ್ಸ್ಗೆ ವರ್ಕರ್ಸ್ ಪ್ಯಾರಡೈಸ್ ಹೆಡ್ಸ್ಗೆ ಅಸಲು ನಚ್ಚಲಿಲ್ಲ ಅನ್ಮದು. ಸೊ ಗೋಯಿಂಗ್ ಆನ್, ಇಲ್ಲಿ ಒಂದು ಕ್ವಶನ್ ಏನು ಗೊತ್ತಾ, ಐ ವಾಂಟ್ ಟು ಪೋಸ್ ಯು ಒನ್ ಕ್ವಶನ್. ಏನದು ಅನಂದರೆ ಸೊ ಇಲ್ಲಿ ಆರ್ಟಿಸ್ಟ್ ಅಂದ್ರೆ ಏನು, ದಟ್ ಇಂಡಿಕೇಟ್ಸ್ ಅ ಕ್ರಿಯೇಟಿವಿಟಿ ಅಲ್ಲ. ಸೊ ಡು ಯು ಥಿಂಕ್ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ವಿತ್ ವರ್ಕ್ ಆರ್ ವಿತ್ ದ ಎಂದದು ಕ್ರಿಯೇಟಿವಿಟಿ? ಸೊ ದ್ಯಾಟ್ ಈಸ್ ದ ಕ್ವಶನ್. ಈ ಕ್ವಶನ್ ಅನ್ನೋದು ನನ್ನ ಲೈವ್ ಸೆಷನ್ ಕೇಳೋದ್ನಲ್ಲಿ ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ. ಅಂದರೆ ವರ್ಕ್ ಇಂಪಾರ್ಟೆಂಟಾ, ಕ್ರಿಯೇಟಿವಿಟಿ ಇಂಪಾರ್ಟೆಂಟಾ? ಓಕೆ, ಅಂದರೆ ಇಲ್ಲಿ ಲೈಫ್ ಅನ್ನೋದು ಈಸ್ ಮೋರ್ ಇಂಪಾರ್ಟೆಂಟ್ ವಿತ್ ದ ವರ್ಕ್ ಆರ್ ಎಲ್ಸ್ ಕ್ರಿಯೇಟಿವಿಟಿ ಅನ್ನೋದು ಈ ಕ್ವಶನ್ ನೀವು ಆನ್ಸರ್ ಮಾಡಂడి. ಸೊ ಐ ವಿಲ್ ವಾಚ್ ಆಲ್ ದ ಕಮೆಂಟ್ಸ್ ನಾನು ರೈಟ್. ವಿ ವಿಲ್ ಕಂಟಿನ್ಯೂ ವಿತ್ ದಿಸ್ ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಪ್ಯಾರಾಗ್ರಾಫ್ ಕ್ವಶನ್ಸ್ಗೆ ಟೂ ಇಂಪಾರ್ಟೆಂಟ್ ಏನದು ನಾನು ಕೇಳ್ತಾನೆ ಇರ್ತೀನಿ. ತನ್ಮಯ ಅಕ್ಕೂ ತನ್ಮಯ ಮ್ಯಾಮ್ ಕೇಳ್ತಾನೆ ಇರ್ತೀನಿ. ಏನು ಕೇಳ್ತಾಳೆ ಅಂದರೆ ಇಂಟ್ರೊಡಕ್ಷನ್ ಬರಬೇಕು, ರೈಟ್, ಫಾಲೋಡ್ ಬೈ ಅ ಮೇನ್ ಥೀಮ್ ಆ್ಯಂಡ್ ಆಲ್ಸೋ ದ ಕನ್ಕ್ಲೂಷನ್. ಸೊ ಇಲ್ಲಿ ಆರ್ಟಿಸ್ಟ್ಗೆ ಆ್ಯಂಡ್ ಆಲ್ಸೋ ವಿತ್ ದ ವರ್ಕರ್ಸ್ ಇವ್ರ ಇಬ್ಬರಿಗೆ ಏನು ಡಿಫ್ರೆನ್ಸ್ ಅನ್ನೋದು ಅದೇ. ಇದು ತುಂಬ ಇಂಪಾರ್ಟೆಂಟ್, ಸಿಕ್ಕಬಿಟ್ಟು ಇಂಪಾರ್ಟೆಂಟ್. ಒಂದು ಆರ್ಟಿಸ್ಟ್ ಹಿ ವ್ಯಾಲ್ಯೂಡ್ ಅ ಬ್ಯೂಟಿ, ಹೌದಾ ಅಲ್ಲನಾ? ಅಂದರೆ ಇಲ್ಲಿ ನೋಡ್ರಿ, ಇದೊಂದು ರೈಟ್, 1 ಸೆಕೆಂಡ್. ಸೊ ಇಲ್ಲಿ ವ್ಯಾಲ್ಯೂಡ್ ಬ್ಯೂಟಿ ಆ್ಯಂಡ್ ಕ್ರಿಯೇಟಿವಿಟಿ. ಇಲ್ಲಿ ಕ್ರಿಯೇಟಿವಿಟಿ ಆಪೋಸಿಟ್ ಏನಿದು ಪ್ರೊಡಕ್ಟಿವಿಟಿಯೇ ಅವರು ಹೆಚ್ಚು ಇಂಪಾರ್ಟೆನ್ಸ್ ಅನ್ನೋದು ಕೊಡ್ತಾರೆ ಅನ್ಮದು. ವರ್ಕಿಂಗ್ ಆಲ್ವೇಸ್ ವರ್ಕ್ ಮೋಡ್ ಆನ್ ಅಂದಪ್ಪಲೆ. ನೆಕ್ಸ್ಟ್ ಲೀವ್ ಫಾರ್ ಆರ್ಟಿಸ್ಟ್ ಅವರು ಏನು ಅಂದರೆ ಅವರು ಎದಕ್ಕೋಸ್ಕರ ಬದುಕುತ್ತಾರೆ ಅಂದರೆ ಒಂದು ಆರ್ಟ್ ಅಂದರೆ ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿಗೋಸ್ಕರ. ಇಲ್ಲಿ ಅವರು ಲೀವ್ ಫಾರ್ ಓನ್ಲಿ ವರ್ಕ್ ಔಟ್ಪುಟ್ಸ್ ಸೋ ಆ್ಯಂಡ್ ಆಲ್, ಹೌದಾ? ರೈಟ್. ಇನ್ನೊಂದು ನೆಕ್ಸ್ಟ್ ಬಂದು ಹ್ಯಾಡ್ ನೋ ಪ್ಲೇಸ್ ಇನ್ ವರ್ಕರ್ಸ್ ಪ್ಯಾರಡೈಸ್. ಅಸಲು ಅಲ್ಲಿ ಪ್ಲೇಸೇ ಇಲ್ಲ. ಎದರಿಗೆ ಎಂಜಾಯ್ಮೆಂಟ್ ಮಾಡೋಕ್ಕೋಸ್ಕರ ಅಸಲು ಪ್ಲೇಸೇ ಇಲ್ಲ. ಸೊ ಇಲ್ಲಿ ನೋಡ್ರೆ ಲುಕ್ಡ್ ಡೌನ್ ಟು ದ ಆರ್ಟಿಸ್ಟ್. ಸೊ ಹಿಂಗೆ ವರ್ಕ್ ಆ್ಯಂಡ್ ಆರ್ಟ್ ಮೇಲೆ ಎರಡು ಇಂಪಾರ್ಟೆಂಟ್. ಎದಕ್ಕೆ ಏನಂದರೆ ಇಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮ ಪ್ಯಾಷನ್ನ ಹೆಂಗೆ ಫಾಲೋ ಆಗುತ್ತೀವಿ. ಸೊ ನಮ್ಮ ಪ್ಯಾಷನ್ನ ಏನನ್ನ ಫಾಲೋ ಆಗಬೇಕಂದ್ರೆ ಸ್ವಲ್ಪ ಅದಕ್ಕೆ ತೆಗೆದ ಪ್ರಾಡಕ್ಟ್ಸ್ ನಾವು ತಗೊಬೇಕಂದ್ರೆ ವರ್ಕ್ ಕೂಡ ಇಂಪಾರ್ಟೆಂಟ್ ಅಲ್ಲ, ಹೌದಾ? ಸ್ವಲ್ಪ ಜನ ವರ್ಕ್ ಮಾಡ್ತಾ ಇರ್ತಾರೆ, ಮ್ಯೂಸಿಕ್ ವಿಂತಾ ಇರ್ತಾರೆ, ಅಂದರೆ ಮ್ಯೂಸಿಕ್ ಕಂಪೋಸರ್ಸ್. ಇಲ್ಲದಕ್ಕೆ ವರ್ಕ್ ಮಾಡ್ತಾ ಇರ್ತಾರೆ, ಫೋಟೋಗ್ರಾಫಿ ಮಾಡ್ತಾ ಇರ್ತಾರೆ. ಎದಕ್ಕಂದ್ರೆ ಅದು ಅವ್ರ ಪ್ಯಾಷನ್ ಹಬ್ಬ. ಅದು ಹಂಗೆ ಎರಡು ಮಾಡಬೇಕು, ಬೋತ್ ಆರ್ ಇಂಪಾರ್ಟೆಂಟ್. ಓಕೆ, ರೈಟ್. ಸೊ ಇಲ್ಲಿ ನೆಕ್ಸ್ಟ್ ಲೆಸನ್ ಬಂದು ದ ಎಲೆಕ್ಸರ್ ಆಫ್ ಲೈಫ್. ಇಲ್ಲಿ ಇಟ್ ವಾಸ್ ರಿಟನ್ ಬೈ ಅವರ್ ಮೋಸ್ಟ್ ಫೇವ್ರೆಟ್ ಸಿ.ವಿ. ರಾಮನ್ ಸರ್, ರೈಟ್. ಸೊ ಇಲ್ಲಿ ಏನು ಈ ಲೆಸನ್ ಏನು ಕೇಳಬೇಕನ್ನ ಅನ್ಕೊಂತೀನಿ ಅಂದರೆ ಎಲ್ಲ ನಮಗೆ ನೀರು ಗುరించి ಇರ್ತದೆ. ನೀರು ಅಂದರೆ ವಾಟ್ ಆರ್ ದ ಯೂಸಸ್ ಆಫ್ ವಾಟರ್, ಹೌ ಟು ಕನ್ಸರ್ವ್ ಇಟ್, ಆ್ಯಂಡ್ ವಿ ಹ್ಯಾವ್ ಅ ಪೊಲ್ಯೂಷನ್ಸ್. ಸೊ ಹೆಂಗೆ ಇಂಪಾರ್ಟೆನ್ಸ್, ಸಿಗ್ನಿಫಿಕೆನ್ಸ್ ಆಫ್ ವಾಟರ್, ಇವೆಲ್ಲ ನಮಗೆ ಕೇಳ್ತಾನೆ. ಈ ಲೆಸನ್ ಅನ್ನೋದು ಮೋಸ್ಟ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಸೊ ನಮಗೆ ಆಲ್ರೆಡಿ ಗುರುತು 2 ಮಾರ್ಕ್ಸ್ಗೆ ವಾಟ್ ಈಸ್ ದ ರಿಯಲ್ ಎಲೆಕ್ಸರ್ ಆಫ್ ಲೈಫ್ ಅಂದರೆ ಎಂದು ಯು ಹ್ಯಾವ್ ಟು ಸ್ಪೆಸಿಫೈ 3 ಎಂದು ಪ್ಲಾಂಟ್ಸ್, ಆನಿಮಲ್ಸ್ ಆ್ಯಂಡ್ ಹ್ಯೂಮನ್ಸ್. ಹಿಂಗೆ ಆ್ಯಡ್ ಮಾಡಿ ಕಾಸಿ ನೀವು ಒಂದು ಲೈನ್ ಆ್ಯಡ್ ಮಾಡಂడి. ಏನು ಅಂದರೆ depend entirely on water for their survival, and also along with that they need to conserve the water. Next, what causes soil erosion? ಏನಂದರೆ these are the reasons. ಒಂದು ಬಿಟ್ಟು ಹೆವಿ ರೈನ್ಫಾಲ್ಸ್ ಅನ್ನೋದು ಇರ್ತದೆ, ಇನ್ನೊಂದು ಲ್ಯಾಕ್ ಆಫ್ ವೆಜಿಟೇಷನ್ಸ್, ಹೌದಾ? ಸೊ ಇನ್ನೊಂದು ಬಂದು ವಿ ಹ್ಯಾವ್ ಅ ರ್ಯಾಪಿಡ್ ವಾಟರ್ ಫ್ಲೋ, ಡಿಫಾರೆಸ್ಟೇಷನ್. ಇದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ರೈಟ್ ಡೌನ್ ಅಬೌಟ್ ದ ಆ್ಯನಿಮಲ್ಸು ಕೂಡ, ಅಂದರೆ ಸ್ವಲ್ಪ ಜಂತುవులు ಹೆಚ್ಚು ಅನ್ನೋದು ಫಾಲೋ ಅವರೇ. ಏನು ಹೆಚ್ಚು ಅನ್ನಂದರೆ ಅದು 1 ನಿಮಿಷ ರೈಟ್. ಓಕೆ, ಸೊ ಇಲ್ಲಿ
ಸ್ವಲ್ಪ ಜಂತುవుಲು ಏನು ಮಾಡ್ತೀವನಂದ್ರೆ ಹೆಚ್ಚು ತಿನ್ಕೊಂತಾವವೆ. ಸೊ ಹೆಚ್ಚು ತಿಂದರೆ ಪ್ಲಾಂಟ್ಸ್ ಅನ್ನೋವು ಟೋಟಲಿ ಅಸಲು ಏನು ಇರಕ್ಕಿಲ್ಲ. ಪ್ಲಾಂಟ್ಸ್ ಅಸಲು ಗಿಡಲಿಲ್ಲದಿಕ್ಕರೆ ನಮಗೆ ಫುಡ್ ಹೆಂಗೆ? ಹೌದಾ? ನಾವು ಹೆಂಗಿರಬೇಕು? ಹಂಗೆ ಇಟ್ ಈಸ್ ಆಲ್ ಅಬೌಟ್ ದ ಇನ್ವರ್ಸ್ಲಿ ಅಂದರೆ ಏನು? ಇಟ್ ಈಸ್ ಲಿಂಕ್ ಟು ಎವ್ರಿಥಿಂಗ್ ಅನ್ಮಾತು. ನೆಕ್ಸ್ಟ್, ಹೌ ಕ್ಯಾನ್ ಸಾಯಿಲ್ ಎರೋಷನ್ ಬಿ ಪ್ರಿವೆಂಟೆಡ್? ಇಲ್ಲಿ ಸಾಯಿಲ್ ಎರೋಷನ್ ಹೆಂಗೆ ಅಂದರೆ ನನಗೆ ಗುರ್ತಿ ಈ ಕ್ವಶನ್ಸ್ ಎಲ್ಲ ಸೈನ್ಸ್ ಬೇಸ್ಡ್ ಅಂದಪ್ಲೆ ಇರ್ತದೆ. ಹೌದಾ? ನಂಗೆ ಗುರ್ತಿ ಈ ಲೆಸನ್ದೇ ಕ್ವಶನ್ಸ್ ಏನು ಬಂದರೆ ಕೂಡ ನೀವು ಕಲ್ಲು ಮುಚ್ಕೊಂಡು ಬರ್ತೀರ ಅಂದಪ್ಪಲ್ಲ ಅನ್ಕೊಂತಿದ್ದೀನಿ. ಎದಕ್ಕಂದರೆ ಸೈನ್ಸ್ ಅಷ್ಟು ಈಸಿ ಮ್ಯಾಮ್. ಹೌದಾ? ಸೊ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಅಂದರೆ ನಾವು ತುಂಬ ಎಷ್ಟು ಬೇಸ್ ಬರ್ತೀವಿ ಅಂದರೆ ಅಷ್ಟು ಬೇಸ್ ಬರ್ತೀವಿ ಅಂದಪ್ಪಲೆ ನೀವು ಅಂತೀರಿ. ಐ ನೋ ಇಟ್. ಎಸ್. ನೆಕ್ಸ್ಟ್, ಪ್ಯಾರಾಗ್ರಾಫ್ ಕ್ವಶನ್ಸ್ ಅನ್ನೋದು ಈ ಲೆಸನ್ದೇ ಏನು ಹೆಂಗೆ ಬರ್ತವನಂದರೆ, ಹೌ ಡಸ್ ರಾಮನ್ ಪ್ರೂವ್ ದಟ್ ವಾಟರ್ ಈಸ್ ದ ಎಲೆಕ್ಸರ್ ಆಫ್ ಲೈಫ್? ಸೊ ಇಲ್ಲಿ ಹೆಂಗೆ ಆತನು ಪ್ರೂಫ್ ಮಾಡಾನೆ? ಒಂದು ಬಂದು ರಿವರ್ ಸಿವಿಲೈಸೇಷನ್ ಯಾವುದದು? ನೈಲ್ ರಿವರ್, ಈಜಿಪ್ಟ್ಸ್, ರೋಮನ್ಸ್ ಅವರೇ ಕಂಪೇರ್ ಮಾಡಿ ಅಂದರೆ ಅವ್ರ ಸಿವಿಲೈಸೇಷನ್ ನೋಡಿ ನಮಗೆ ಕೇಳೋಣ ಮತ್ತೆ ఏంటది నైల్ రివర్ గురించి. సో ಹಂಗೆ ಅವ್ರ ಸಿವಿಲೈಸೇಷನ್ಸ್ ಹೆಂಗಿತ್ತು, ಅವ್ರು ಯಾವ ಕಲ್ಚರ್ ಅನ್ನೋದು ಹೆಂಗೆ ಪ್ರಿಸರ್ವ್ ಮಾಡ್ಯಾರ ಅಂದಪ್ಪಲ ನಮಗೆ ಈ ಲೆಸನ್ದೇ ಕೇಳಾನೆ. ಆ್ಯಂಡ್ ನಮ್ಮ ಫಾರ್ಮರ್ಸ್ ಗುరించి ఏంటది ಅಗ್ರಿಕಲ್ಚರ್, ಅದು ಕೂಡ ತುಂಬ ಇಂಪಾರ್ಟೆಂಟ್ ಅಂದಪ್ಪಲ ಕೇಳಾನೆ. ಸೊ ಇಲ್ಲಿ ಈ ಅಗ್ರಿಕಲ್ಚರ್ ಗುరించి ನೀವು ಮೆನ್ಷನ್ ಮಾಡಬೇಕು. ದೆನ್ ಆಲ್ ಲಿವಿಂಗ್ ಬಿಂಗ್ಸ್. ಸೊ ಇಲ್ಲಿ ಲಿವಿಂಗ್ ಬಿಂಗ್ಸ್ ಅನ್ನೋ ಅವರು ಕೂಡ ಇಲ್ಲಿ ನೋಡ್ರಿ, ಆನಿಮಲ್ಸ್, ಪ್ಲಾಂಟ್ಸ್ ಆ್ಯಂಡ್ ಹ್ಯೂಮನ್ಸ್. ಸೊ ಇಲ್ಲಿ ನಮ್ಮ ಬೇಸ್ ಮಾಡ್ಕೊಂಡು ಫಾಲೋಡ್ ಬೈ ಅ ಕನ್ವರ್ಸೇಷನ್. ಸೊ ಇಲ್ಲಿ ಕನ್ಸರ್ವೇಷನ್ ಅನ್ನೋದು ಹೆಂಗೆ ಮಾಡಬೇಕು? ಸೊ ನೀರಿಗೆ ಕನ್ವರ್ಸೇಷನ್ ಅನ್ನೋದು ಏನು ಮಾಡಬೇಕು ಅಂದಪ್ಪಲೆ ನಮಗೆ ನಮ್ಮ ಸಿ ವಿ ರಾಮನ್ ಅನ್ನೋ ಆಥರ್ ನಮಗೆ ಕೇಳಾನೆ. ರೈಟ್. ಸೊ hereby we have the gift of Magi. It was written by O. Henry. ಸೊ ಇದೇ ಏನು ಕೇಳ್ತಾನೆ, ರೈಟ್? ವಿ ಆಲ್ಸೋ ನೋ ದಟ್. ಸೊ ಇಲ್ಲಿ ಓ ಹೆನ್ರಿ ಅನ್ನೋ ಆತನು 2 ಕ್ಯಾರೆಕ್ಟರ್ಸ್ನ ಡಿಸ್ಕ್ರೈಬ್ ಮಾಡಿ ಕೇಳಾನಂದಪ್ಪಲ್ಲ. ಸೊ ಇಲ್ಲಿ ಅವ್ರ ಬಾಂಡಿಂಗ್ ಅನ್ನೋದು, ಅವ್ರ ಕಂಪ್ಯಾಟಬಿಲಿಟಿ ಅನ್ನೋದು ಹೆಂಗೆ ಅದೇ ಅಂದಪ್ಪಲೆ ನಮಗೆ ಗುಡ್ತಾ ಇದೆ. ಸೊ ಒಬ್ಬರೇನೋ ಇನ್ನೊಬ್ಬರೇ ತೆಲ್ದಿಂಗೆ ಗಿಫ್ಟ್ ಅನ್ನೋದು ಕೊಟ್ಟಾರೆ. ಆ ಗಿಫ್ಟ್ ಅನ್ನೋದು ಲಾಸ್ಟ್ ಓವರ್ರೆ ಯೂಸೇ ಆಗಿಲ್ಲ. ಹೌದಾ? ಇನ್ನೊಬ್ರು ಕೂಡ ವೈಸ್ ವರ್ಸ ಸೇಮ್ ಹಂಗೆ ಮಾಡ್ಯಾರ ಅನ್ಮಾತು. ಸೊ ಇಲ್ಲಿ ಈ ಲೆಸನ್ ಅನ್ನೋದು ನಮ್ಮ ಕ್ಯಾರೆಕ್ಟರ್ ಬೇಸ್ಡ್ ಕ್ವಶನ್ಸ್ ಅನ್ನೋದು ಇರ್ತದಲ್ಲ, ಕ್ಯಾರೆಕ್ಟರ್ ಅನಾಲಿಸಿಸ್, ಕ್ಯಾರೆಕ್ಟರ್ ಸ್ಕೆಚ್, ಆ ಕ್ವಶನ್ಸ್ ಮೇಲೆ ನಮಗೆ ಬೋರ್ಡ್ ಎಕ್ಸಾಮ್ದೇ ಆನ್ಸರ್ಸ್ ಅನ್ನೋದು ಬರ್ಬೋದು. ಕೀಪ್ ಅ ಫೋಕಸ್, ಕೀಪ್ ಅನ್ ಐ ಆನ್ ದಿಸ್ ಸ್ಲೈಡ್. ಎದಕ್ಕೆ ಅಂದರೆ, ಒಂದು, ವೈ ಡಿಡ್ ಡೆಲ್ಲಾ ಸೆಲ್ ಹರ್ ಹೇರ್? ಎದಕ್ಕೆ ಅಸಲು ಆಕಿನು ಕೂದಲು ಅನ್ನೋದು ಅಮ್ಮೇಲೆ ಅನ್ನೋದು ಎದಕ್ಕೆ ಅಂದರೆ ಆತನ ಡಿಯರ್ ಹಸ್ಬೆಂಡ್ಗೆ ಇನ್ ದ ಪ್ರೆಸೆನ್ಸ್ ಆಫ್ ಅ ಕ್ರಿಸ್ಮಸ್ ಈವ್. ಹೌದಾ? ಸೊ ಆ ದಿನ ಕ್ರಿಸ್ಮಸ್ ಗಿಫ್ಟ್ ಥರ ಕೊಡಬೇಕು కాబట్టి ಇನ್ ಆರ್ಡರ್ ಟು ಎಕ್ಸ್ಪ್ರೆಸ್ ಹರ್ ಬ್ಯೂಟಿಫುಲ್ ಲವ್ ಟುವರ್ಡ್ಸ್ ಹಿಸ್ ಹಸ್ಬೆಂಡ್. ಸೊ ಹಂಗೆ ಯು ಕ್ಯಾನ್ ಡಿಸ್ಕ್ರೈಬ್ ದ ಆನ್ಸರ್. ರೈಟ್. ಇನ್ನೊಂದು, ವಾಟ್ ಗಿಫ್ಟ್ ಡಿಡ್ ಡೆಲ್ಲಾ ಬೈ ಫಾರ್ ಜಿಮ್? ಸೊ ಇಲ್ಲಿ ಏನು ಕೊಟ್ಟಲ್ಲ ಅಂದಪ್ಪಲೆ ನಮ್ಮ ಆಲ್ರೆಡಿ ಗುರ್ತು. ಏನು ಕೊಟ್ಟಲ್ಲ ಆಕಿನು? ಶಿ ಬಾಟ್ ಅ ಬ್ಯೂಟಿಫುಲ್ ಪ್ಲಾಟಿನಮ್ ಚೈನ್. ಸೊ ಏನು ಚೈನ್ ಅದು? ಪ್ಲಾಟಿನಮ್ ಚೈನ್. ಏನು ಕೊಟ್ಟಾಲೆ? ಅದು ಆಕಿನ ಕೂದಲು ಬ್ಯೂಟಿಫುಲ್ ಹೇರ್ ಅನ್ನೋದು ಕೊಟ್ಟಾಲೆ. ರೈಟ್. ಇನ್ನೊಂದು 3 ಮಾರ್ಕ್ಸ್ ಕ್ವಶನ್ಗೆ ಏನು ಇಂಪಾರ್ಟೆಂಟ್ ಅನ್ನಂದರೆ, ವೈ ಇಸ್ ಅ ಸ್ಟೋರಿ ಕಾಲ್ಡ್ ದ ಗಿಫ್ಟ್ ಆಫ್ ಮೆಜೈ? ಸೊ ಇಲ್ಲಿ ಎದಕ್ಕೆ ದ ಗಿಫ್ಟ್ ಆಫ್ ಮೆಜೈ ಅನ್ನೋದು ಎದಕ್ಕೆ ಅಂದರೆ, ಸೊ ಇಲ್ಲಿ ಮೆಜೈ ಅದು ಇಂಡಿಕೇಶನ್ ಏನಂದರೆ ಇಟ್ ಈಸ್ ಅ ವೈಸ್ ಮ್ಯಾನ್. ಇಲ್ಲಿ ಆ ವೈಸ್ ಮ್ಯಾನ್ ಅನ್ನೋ ಅವರು ಜೀಸಸ್ ಕ್ರೈಸ್ಟ್ ಆತನು ಹುಟ್ಟಿದವಲ್ಲಿ, ರೈಟ್? ಜೀಸಸ್ ಕ್ರೈಸ್ಟ್ ಆ ಲಾರ್ಡ್ ಆತನು ಹುಟ್ಟಿದವಲ್ಲಿ ಏನಾದರೆ ಪ್ರೀಶಿಯಸ್ ಅಂದರೆ ಬ್ಯೂಟಿಫುಲ್ ಗಿಫ್ಟ್ಸ್ ಅನ್ನೋದು ಜೀಸಸ್ ಕ್ರೈಸ್ಟೇ ಕೊಟ್ಟು ಬಿಟ್ಟಾರೆ. ಸೊ ಹಂಗೆ ಅದರ ತರಹ, ಓಕೆ. ಸೊ ಹಂಗೆ ಆ ಟ್ರೆಡಿಷನ್ ಅನ್ನೋದು ಹಿಂಗೆ ಈ ಕ್ರಿಸ್ಮಸ್ ಈವ್ದೇ ಇವರು ಫಾಲೋ ಆಗಿ ಹಂಗೆ ಗಿಫ್ಟ್ಸ್ ಅನ್ನೋದು ಎಕ್ಸ್ಚೇಂಜ್ ಮಾಡೋದು ಇಟ್ಕೊಂಡಾರೆ ಫೈನಲಿ. ಸೊ ದಿಸ್ ವಾಸ್ ದ questions of the gift of Magi. So coming to a next, my favorite character sketch edike anandre ee question lidda ee lesson lidda exam point of view de character sketch ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಡೆಲ್ಲಾ, our favorite ಡೆಲ್ಲಾ ಕ್ಯಾರೆಕ್ಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್.
ಎಸ್. ಸೊ ಡೆಲ್ಲಾ ಕ್ಯಾರೆಕ್ಟರ್ ಅನ್ನೋದು ಹೆಂಗೆ ನೋಡ್ಸಾರೆ ಅನ್ನೋದು ಡಿಸ್ಕಸ್ ಮಾಡ್ಕೊಳಮ್ಮ. ಸೊ ಇಲ್ಲಿ ನಮ್ಮ ಡೆಲ್ಲಾ ಕ್ಯಾರೆಕ್ಟರ್ ಬಂದು ರೈಟ್. ಸೊ ಶಿ ಈಸ್ ಅ ವೆರಿ ಲವಿಂಗ್, ರೈಟ್. ಇದೊಂದು ಓಕೆ ಯಾ. ಸೊ ಇಲ್ಲಿ ಶಿ ಈಸ್ ಅ ಲವಿಂಗ್ ಆ್ಯಂಡ್ ಆಲ್ಸೋ ಸ್ಯಾಕ್ರಿಫೈಸಿಂಗ್. ಏನಂದರೆ ಆಕಿನ ಕೂದಲು ಕೊಟ್ಟಾಲೆ, ಎಷ್ಟು ಬ್ಯೂಟಿಫುಲ್ ಚೆನ್ನಾಗಿದ್ದ ಕೂದಲು ಅನ್ನೋದು ಕೊಟ್ಟಾಲೆ, ರೈಟ್. ರಿಯಲಿ ಗ್ರೇಟ್. ನೀವು ಹಂಗೆ ಮಾಡ್ತೀರ, ರೈಟ್. ಇನ್ನೊಂದು ಸೆಲ್ಫ್ಲೆಸ್, ಅಂದರೆ ಸೆಲ್ಫಿಶ್ನೆಸ್ ಅಸಲು ಇಲ್ಲವನ್ಮದು. ಅಂದರೆ ಆಕಿನ ಸ್ವಾರ್ಥ ಅನ್ನೋದು ಆಕಿನ ಆಲೋಚಿಸೋದಿಂಗೆ ಅವ್ರ ಹಸ್ಬೆಂಡ್ಗೋಸ್ಕರ ಅರ್ಧ ಮಾಡ್ಕೊಂಡು ಬೈ ಮಾಡಲ್ಲ. ಇನ್ನೊಂದು ಕೇರಿಂಗ್ ಆ್ಯಂಡ್ ಕೈಂಡ್, ಆಬ್ವಿಯಸ್ಲಿ. ಸೊ ಇವೆಲ್ಲ ಮೋಸ್ಟ್ಲಿ ನಮ್ಮ ಅಮ್ಮನವ್ರಿಗೆ, ಲೈಕ್ ನಮ್ಮ ಲೇಡೀಸ್ಗೆ ಇರ್ತಾವೆ ಒಂದು ಮಾತು, ರೈಟ್. ಲೈಕ್ ಅ ಡೆಲ್ಲಾ, ವಿ ಆರ್ ಲೈಕ್ ಅ ಡೆಲ್ಲಾ ಇಟ್ ಸೆಲ್ಫ್, ರೈಟ್. ಇನ್ನೊಂದು ನೆಕ್ಸ್ಟ್ ಲೆಸನ್ ಬಂದು ಲೆಸನ್ ಲೂಯಿಸ್ ಪ್ಯಾಶ್ಚರ್. ಇದೇಂದು ಇಟ್ ಈಸ್ ಆಲ್ ಅಬೌಟ್ ದ ಸೈನ್ಸ್ ಟಾಪಿಕ್ಸ್. ಸೊ ಸೈನ್ಸ್ ಟಾಪಿಕ್ಸ್ ಏನಂದರೆ ಇಲ್ಲಿ ಆ ಎರಾದೆಯೇ ಅಂದರೆ ಆ ಇಯರ್ದೆಯೇ ಹೆಂಗೆ ಇತ್ತು ಸಿಚುವೇಶನ್ ಅನ್ನೋದು ನಮಗೆ ತೆಲ್ತದೆ, ರೈಟ್. ಸೊ ಹಿ ಇನ್ವೆಂಟೆಡ್ ಅ ವ್ಯಾಕ್ಸಿನ್. ಅಂದರೆ ಏನು, ಇಲ್ಲಿ ಆತನೊಂದು ಥಿಯರಿ ಕೂಡ ಕಂಡುಕೊಂಡಾನೆ. ಏನದು, ಜರ್ಮ್ ಥಿಯರಿ. ಸೊ ಈ ಜರ್ಮ್ ಥಿಯರಿ ಅನ್ನೋದು ಆ ಟೈಮ್ದೇ ಹೆಂಗೆ ಯೂಸ್ ಆಯ್ಯದ ಅನ್ನೋದು ನಮಗೆ ಈ ಲೆಸನ್ದೇ ನಮಗೆ ಅರ್ಥವಾಗ್ತದೆ. ಆ್ಯಂಡ್ ಆಲ್ಸೋ ಅಲಾಂಗ್ ವಿತ್ ದಟ್ ಏನು ಪ್ಯಾಶ್ಚರೈಸೇಷನ್, ಹೌದಾ. ಬ್ಯಾಕ್ಟೀರಿಯಾ ಅನ್ನೋವು ಇರ್ತವೆ. ಸೊ ಅವು ಕೂಡ ದೇ ವಿಲ್ ಕಾಸ್ ಅ ಲಾಟ್ ಆಫ್ ಡಿಸ್ಟ್ರಕ್ಷನ್, ಹೌದಾ. ಸೊ ಹಂಗೆ ವ್ಯಾಕ್ಸಿನ್ಸ್ ಅನ್ನೋದು ಕಂಡುಕೊಂಡಾನೆ. ಈ ಲೆಸನ್ದೆಯೇ ನಮ್ಗೆ ಕ್ವಶನ್ಸ್ ಅನ್ನೋ ಹೆಂಗೆ ಬರ್ತವೆ ಅಂದರೆ ಕಾಂಟ್ರಿಬ್ಯೂಷನ್ ಕ್ವೆಶನ್ಸ್ ಅಂದರೆ ಏನು, ಇಟ್ ಈಸ್ ಅಬೌಟ್ ದ ಎಕ್ಸ್ಪ್ಲನೇಷನ್ ಕ್ವೆಶನ್. ಇಲ್ಲಿ ಏನಂದರೆ ಯಾರು ಡಿಸ್ಕ್ರೈಬ್ ಮಾಡ್ತೀರಂದರೆ ಒಂದು ಹೂ ವಾಸ್ ದ ಲೂಯಿಸ್ ಪ್ಯಾಶ್ಚರ್. ಸೊ ಇಲ್ಲಿ ನಮಗೆ ಗುರ್ತು, ಹಿ ಈಸ್ ಅ ಫ್ರೆಂಚ್ ಸೈಂಟಿಸ್ಟ್ ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಹಿ ಇನ್ವೆಂಟೆಡ್, ನೀವು ಹಿಂಗೆ ಕೂಡ ಬರೋచ్చు ಏನು, ಹಿ ಈಸ್ ಅ ಫಾದರ್ ಆಫ್ ಮೈಕ್ರೋಬಯಾಲಜಿ. ಹಿ ಇನ್ವೆಂಟೆಡ್ ಇದು ಜರ್ಮ್ ಥಿಯರಿ ಆಫ್ ಡಿಸೀಸ್ ಅಲಾಂಗ್ ವಿತ್ ದಟ್ ಪ್ಯಾಶ್ಚರೈಸೇಷನ್. ಇವೆಲ್ಲ ನೀವು ಈ ಆನ್ಸರ್ದೇ ಬರ್ಬೋದು, ಓಕೆ. ಫಾಲೋಡ್ ಬೈ ವಾಟ್ ಈಸ್ ಪ್ಯಾಶ್ಚರ್ ನೋನ್ ಫಾರ್. ಸೊ ಇಲ್ಲಿ ನಿಮಗೆ ಕಾಂಟ್ರಿಬ್ಯೂಷನ್ ಅನ್ನೋದು ತೆಲ್ತದೆ ಇಲ್ಲವಾ ಅಂದರೆ ಫರ್ ಅಂದ್ರೇನೆ ನಮಗೆ ಬ್ಲ್ಯಾಂಕ್ ಅನ್ನೋದು ಬರ್ತದೆ. ವಾಟ್ ಈಸ್ ಸಪೋಸ್ ಟು ಸೇ, ಇಲ್ಲಿ ನೋಡ್ರಿ, ವಾಟ್ ಈಸ್ ಪ್ಯಾಶ್ಚರ್ ನೋನ್ ಫಾರ್. ಒಂದು ಡೆವಲಪಿಂಗ್ ದ ಜರ್ಮ್ ಥಿಯರಿ, ಓಕೆ. ಆ್ಯಂಡ್ ಇನ್ನೊಂದೇನು ಕ್ರಿಯೇಟಿಂಗ್ ವ್ಯಾಕ್ಸಿನ್ಸ್ ಫಾರ್ ರೇಬಿಸ್ ಆ್ಯಂಡ್ ಆಲ್ಸೋ ಆಂಥ್ರಾಕ್ಸ್. ಅಲಾಂಗ್ ವಿತ್ ದಟ್ ಪ್ಯಾಶ್ಚರೈಸೇಷನ್ ಇನ್ವೆಂಟ್ ಮಾಡಾನೆ, ರೈಟ್. ಇವೆಲ್ಲ ಮಾಡಾನೆ ಆ್ಯಂಡ್ ವಿ ಆರ್ ಯೂಸಿಂಗ್ ದ ಸೇಮ್ ಥಿಂಗ್ಸ್, ಹೌದಾ. ಸೊ ಇದೇ ಏನು ಚೇಂಜ್ ಮಾಡ್ದಂಗೆ ಅವೇ ನಾವು ಯೂಸ್ ಮಾಡಿದ್ದೀವಿ ಕೂಡ, ರೈಟ್. ಆ್ಯಂಡ್ ಫಾಲೋಡ್ ಬೈ ದ ನೆಕ್ಸ್ಟ್ ಕ್ವೆಶನ್, ಥರ್ಡ್ ಒನ್ ಈಸ್ ವೈ ಈಸ್ ಪ್ಯಾಶ್ಚರ್, ಓಕೆ. ವೈ ಈಸ್ ಪ್ಯಾಶ್ಚರ್ ಕಾಲ್ಡ್ ದ ಕಾಂಕ್ವೆರರ್ ಆಫ್ ಡಿಸೀಸ್. ಸೊ ಇಲ್ಲಿ ಏನದು ಅನ್ನಂದರೆ, ರೈಟ್. ಸೊ ಇಲ್ಲಿ ಆಫ್ ಡಿಸೀಸ್, ಎದಕ್ಕೆ ಆತನು ಈ ಡಿಸೀಸಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಅನ್ನೋದು ಕೊಟ್ಟಾನೆ, ರೈಟ್. ಹಿ ಈಸ್ ಅ ಲೆಜೆಂಡ್ ಆಫ್ ದ ಡಿಸೀಸ್. ಎದಕ್ಕೆ ಅಂದರೆ ಒಂದು ಆತನು ಜರ್ಮ್ ಥಿಯರಿನೇ ಅಂದರೆ ಇನ್ವೆಂಟ್ ಮಾಡಾನೆ. ಅಂದರೆ ಹಿ ಮೇಡ್ ಅ ಲಾಟ್ ಆಫ್ ಸೈಂಟಿಫಿಕ್ ಅಡ್ವೆಂಚರ್ಸ್, ರೈಟ್. ಅಂದರೆ ಡಿಸ್ಕವರೀಸಸ್ ಮಾಡಾನೆ. ಆ್ಯಂಡ್ ಇಟ್ ಇಂಡಿಕೇಟ್ಸ್ ಏನು, ಸ್ವಲ್ಪ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಕೂಡ ಅಲ್ಲ, ಬಿಲಿಯನ್ಸ್ ಅಷ್ಟು ಜನನ ತೀರೋತಿದ್ರೆ ಅಂದರೆ ಸತ್ತೋತಿದ್ರೆ ಈತನು ಯಾರು, ಲೂಯಿಸ್ ಪ್ಯಾಶ್ಚರ್ ಅಂತ ಆತನು ಎಷ್ಟು ಬೇಸ್ ಸೇವ್ ಮಾಡಾನೆ ಅಷ್ಟು ಜನನ. ಗುಡ್ ಅಲ್ಲ ಅಸಲು ಈತನಿಲ್ಲದಿಕ್ಕರೆ ಈ ಭೂಮಿದೆಯ ನಂಗೆ ಗುರ್ತಿ ಇವಕ್ಕೆ ಯಾರು ಇರ್ತಿದ್ದಿಲ್ಲ ಅನ್ನೋದು. ಅಷ್ಟು ಸೀರಿಯಸ್ ಪ್ರಾಬ್ಲಮ್ ಅನ್ನೋದು ಇತ್ತು ಆ ಎರಾದೆಯೇ, ರೈಟ್. ಇವಲ್ಲಿ ಕಮಿಂಗ್ ಟು ಅ ಪ್ಯಾರಾಗ್ರಾಫ್ ಕ್ವಶನ್ಸ್. ಸೊ ಪ್ಯಾರಾಗ್ರಾಫ್ ಕ್ವಶನ್ಸ್ ನಮಗೆ 5 ಮಾರ್ಕ್ಸ್ದೇ ಇಂಡಿಕೇಟ್ ಆಗ್ತದನಿ ಗುರ್ತು. ವಿ ಹ್ಯಾವ್ ಅ ಡಿಸ್ಕ್ರಿಪ್ಷನ್ ಆಫ್ ಅ ಕಾಂಟ್ರಿಬ್ಯೂಷನ್ಸ್ ಟು ಸೈನ್ಸ್ ಆ್ಯಂಡ್ ಹ್ಯುಮ್ಯಾನಿಟಿ. ಸೊ ಇದು ಹೆಂಗೆ ನೀವು ಆನ್ಸರ್ ಎಕ್ಸ್ಪ್ಲೇನ್ ಮಾಡ್ಬೋದು ಅನ್ನೋದು ನಾನು ಕೇಳ್ತೀನಿ. ಒಂದು, ಯು ಹ್ಯಾವ್ ಟು ರೈಟ್ ಡೌನ್ ಅಬೌಟ್ ದ ಜರ್ಮ್ ಥಿಯರಿ ಒಂದು, ರೈಟ್. ಇನ್ನೊಂದು ವ್ಯಾಕ್ಸಿನೇಷನ್ ಗುరించి ಬರಬೇಕು. ಅಲಾಂಗ್ ವಿತ್ ದಟ್ ಪ್ಯಾಶ್ಚರೈಸೇಷನ್ ಫಾಲೋಡ್ ಬೈ ಅ ಲೆಗಸಿ. ನೀವು ಇದ್ದೇ, ಓಕೆ. ಸೊ ಈ 3 ಈ 3 ಲೆಗಸಿ ಕೂಡ ನೀವು ಇನ್ಕ್ಲೂಡ್ ಮಾಡಿ ಬರಬೇಕು. ಎದಕ್ಕೆ ಅಂದರೆ
ರೈಟ್. ಸೊ ವಿತೌಟ್ ಲೂಯಿಸ್ ಪ್ಯಾಶ್ಚರ್ ಅಂದರೆ ಆತನು ಒಂದು ಬೇಸ್ ಅನ್ನೋದು ಕೊಡೋದಿಕ್ಕರೆ ಈವನ್ ಫಾರ್ ವ್ಯಾಕ್ಸಿನ್ಸ್ కానీ ಸಮ್ ಜರ್ಮ್ ಥಿಯರಿ కానీ ಪ್ಯಾಸ್ಚರೈಸೇಷನ್ కానీ ఆ థియరీ అసలు అదే ಅನ್ನೋದು ನಮ್ಮ ಲೂಯಿಸ್ ಪ್ಯಾಶ್ಚರ್ మాత్రమే ಕೇಳೋಣ కాబట్టి సో హీ హ్యాస్ సమ్ హీ ఈస్ ಫೇಮಸ್ ಫಾರ್ ಸಚ್ ಥಿಂಗ್ಸ್. ಹಿ ಹ್ಯಾಸ್ ಸಮ್ ಕೈಂಡ್ ಆಫ್ ಅ ಲೆಗಸಿ. ಸೊ ಹಿಂಗೆ ನೀವು ಬರ್ಬೋದು. ಸೊ ಇವೆಲ್ಲ ನೀವು ಬರ್ತೀರಿ ಅಂದಪ್ಪಲೆ ನಾನು ಕೋರ್ಕೊಂತಿದ್ದೀನಿ. ಫಾಲೋಡ್ ಬೈ ಅ ಮಾರಲ್ ಆ್ಯಕ್ಷನ್. ಸೊ ಈ ಮಾರಲ್ ಆ್ಯಕ್ಷನ್ಗೆ ವಾಟ್ ಈಸ್ ಮಾರಲ್ ಆ್ಯಕ್ಷನ್ ಅಂದರೆ ನಮ್ಮ ಆಲ್ರೆಡಿ ಗುರ್ತು. ಮಾರಲ್ ಆ್ಯಕ್ಷನ್ ಆ್ಯಂಡ್ ಆಲ್ಸೋ ಮಾರಲ್ ವ್ಯಾಲ್ಯೂ ಏನೇ ಡಿಫ್ರೆನ್ಸ್ ಅನ್ನೋದು ಈ ವಿಡಿಯೋ ನೀವು ನೋಡ್ತಿದ್ರಲ್ಲ ಕೇಳಂಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ಸೆಷನ್, share this to your friends. Don't forget to subscribe the channel, right? So it was written by Mahatma Gandhi. So illi nam Mahatma Gandhi, he's not only a revolutionist, ಹೌದಾ, ಪಾಲಿಟಿಕ್ಸ್ ದೇ ಅದೇ ಕೂಡ ಇರೋದಿಂಗೆ ಹೀ ಈಸ್ ಅ ಗುಡ್ ಪೋಯೆಟ್ ಕೂಡ. ಅಸಲು ಎಂಥ ಪೋಯೆಟ್ ಅಂದ್ರೆ ಅಷ್ಟು ಒಳ್ಳೆ ಪೋಯೆಟ್ ನನ್ನ. ಸೊ ಇಲ್ಲಿ ಏನು ಅನ್ನಂದ್ರೆ ಮೋರಲ್ ಆ್ಯಕ್ಷನ್ ಅನ್ನೋದು. ಸೊ ಇಲ್ಲಿ ನೋಡ್ರಿ, ವಾಟ್ ಮೇಕ್ಸ್ ಅನ್ ಆ್ಯಕ್ಷನ್ ಟ್ರೂಲಿ moral. He argues that a moral action must be voluntary. ಓಕೆ, ಸೊ ಇಲ್ಲಿ ಆತನ ಏನು ಕೇಳ್ತೀನಿ ಅಂದರೆ ಮಾರಲ್ ಆ್ಯಕ್ಷನ್ಸ್ ಅನ್ನೋವು ನಮ್ಲಿದ್ದ ನಾವು ಕೊಡಬೇಕು. ಇನ್ನೊಬ್ಬರು ಅಂದರೆ ಇನ್ನೊಬ್ಬರು ಫೋರ್ಸ್ ಮಾಡ್ರೆ ಅದು ಕೂಡ ಬರ್ತದೆ, ಬಟ್ ನಮ್ದೇಲಿದ್ದನೇ ಇರ್ಬೇಕನ್ಬೋದು ಆ್ಯಕ್ಟಿವ್ನೆಸ್ ಅನ್ನೋದು. ಸೊ ಹಂಗೆ. ಸೊ ಅಂದರೆ ನಾವು ಸೊಸೈಟಿನ ಸರ್ವ್ ಮಾಡಬೇಕು ವಿತ್ ಅ ಗುಡ್ ಇಂಟೆನ್ಷನ್ ಅಂದಪ್ಪಲೆ. ಸೊ ಹಿಂಗೆ ರೈಟ್. ಸೊ ಇಲ್ಲಿ ಲೆಸನ್ 5 ಅಂದರೆ ಮೋರಲ್ ಆ್ಯಕ್ಷನ್ದೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಎಂದು ಗೊತ್ತಾ, ಫಸ್ಟ್ ನಮಗೆ 3 ಮಾರ್ಕ್ಸ್ ಅನ್ನೋದು ಬಂದಿದೆ. ಟೂ ಇಂಪಾರ್ಟೆಂಟ್ ಅಂದರೆ ಈ ಲೆಸನ್ದೇ ಎರಡು 3 ಮಾರ್ಕ್ಸ್ ಕ್ವೆಶನ್ಸ್ ಅನ್ನೋವು ಬಂದವೆ. ಸೊ ಕೀಪ್ ಇಟ್ ದಿಸ್ ಲೆಸನ್ ಇನ್ ಯೋರ್ ಮೈಂಡ್. ಅಸಲು ನೀವು ಈ ಲೆಸನ್ ಅನ್ನೋದು ಹೆಂಗೆ ನೀವು ಓದಬೇಕಂದ್ರೆ ಈ ಕ್ವಶನ್ಸೇ ಆನ್ಸರ್ಸ್ ಆ ಥರ ನೀವು ಓದಬೇಕು. ಎದಕ್ಕಂದರೆ ಯು ಆರ್ ಗೆಟಿಂಗ್ ಎ 2-3 ಮಾರ್ಕ್ಸ್ ಆನ್ಸರ್ ಅಂದರೆ ಏನು, ಇದು ತುಂಬ ಇಂಪಾರ್ಟೆಂಟ್ ನಾನ. ಎವ್ರಿ ಕ್ವೆಶನ್ ಈಸ್ ಸೂಪರ್ ಡೂಪರ್ ಇಂಪಾರ್ಟೆಂಟ್. ಓಕೆನಾ? ಸೊ ನೀವು ಪ್ರಾಕ್ಟೀಸ್ ಮಾಡಂಡಿ. ಇಲ್ಲಿ ನೋಡ್ರಿ, ವಾಟ್ ಈಸ್ ಅ ಇಂಟೆನ್ಷನ್ ಇನ್ ಅ ಗಾಂಧೀಸ್ ವ್ಯೂ. ಇದು ಇಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅಷ್ಟು ಇಂಪಾರ್ಟೆಂಟ್ ಇದು, ರೈಟ್? ಸೊ ಈ ಥರ ನೀವು ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್. ಸೊ ಸ್ಕ್ರೀನ್ಶಾಟ್ ತಗೊಂಡು ಸೊ ದಟ್ ಯು ಕ್ಯಾನ್ ಶುಡ್ ಐ ಎರೇಸ್ ಇಟ್, ಇದೆಲ್ಲ ನಾನು ತೆಗೆದಾಕ್ತೀನಿ. ಜಸ್ಟ್ ಹಿಂಗೆ ಸ್ಕ್ರೀನ್ಶಾಟ್ ತಗೊಂಡು ಇವೆಲ್ಲೇ ಓದ್ಕೊಂಡು, ರೈಟ್? ಒಂದು 5 ಮಿನಿಟ್ಸ್ದೇ, ನಾಟ್ ಇವನ್ ಎ 5 ಮಿನಿಟ್ಸ್, ಯು ವಿಲ್ ಗೆಟ್ ಅ ಸೂಪರ್ ಡೂಪರ್ ಇಂಟ್ರೆಸ್ಟ್ ನೌ ಇಟ್ ಸೆಲ್ಫ್. ಓಕೆ, ರೈಟ್. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಇಂಟೆನ್ಷನ್ ಇನ್ ಗಾಂಧೀಸ್ ವ್ಯೂ. ಸೊ ಇವೆಲ್ಲ ನೀವು ನೋಡ್ಬೇಕಂದ್ರೆ ಯು ಹ್ಯಾವ್ ಟು ಲೈಕ್ ದ ಸೆಷನ್ ಆ್ಯಂಡ್ ಆಲ್ಸೋ ಶೇರ್ ದಿಸ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್. ಸೊ ನಾನು ಇದೇ ಕೇಳ್ತೀನಿ, ರೈಟ್? ಓಕೆ, ರೈಟ್. ಸೊ ಇವೆಲ್ಲಿ ಪ್ಯಾರಾಗ್ರಾಫ್ ಕ್ವೆಶನ್ಸ್ ಅನ್ನೋವು ಹೆಂಗೆ ಇಡ್ತವೆ ಈ ಲೆಸನ್ ಏನಂದರೆ ನಮಗೆ ಡಿಸ್ಕ್ರಿಪ್ಷನ್ ಆಫ್ ಅ ಗಾಂಧೀಜಿಸ್ ರಿಯಲ್ ಆಫ್ ಐಡಿಯಾ ಮಾರಲ್ ಆ್ಯಕ್ಷನ್ ಇನ್ ಯುವರ್ ಓನ್ ವರ್ಡ್ಸ್. ಸೊ ಇಲ್ಲಿ ನಾವು ಎಂಥ ಮಾರಲ್ ಆ್ಯಕ್ಷನ್ಸ್ ಅನ್ನೋವು ಇರಬೇಕು ನಮ್ಮ ಲೈಫ್ದೇ, ಸೊ ದಟ್ ಆರ್ ಇಂಟೆನ್ಷನ್ ಇಸ್ ಟು ಸರ್ವ್ ದ ಸೊಸೈಟಿ ವಿತ್ ಅ ಗುಡ್ ಇಂಟೆನ್ಷನ್. ಹೌದಾ? ಸೊ ಹೆಂಗೆ ಬರ್ತದೆ ಅಂದರೆ ಎಂದದು ನಾನು ಕೇಳ್ತೀನಿ, ಒಂದು ಬಂದು ಸೆಲ್ಫಿಶ್ನೆಸ್ ಅಸಲು ಇರಬಾರ್ದು. ಇನ್ನೊಂದು ವಾಯ್ಲೆಂಟೇರಿಯಸ್ನೆಸ್ ಅಂದರೆ ಏನು, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಅನ್ನೋದು ಇರಬೇಕು. ಹೌದಾ? ಸೊ ನಿಮ್ಮ ಇಂಟೆನ್ಷನ್ ಅನ್ನೋದು ಒಳ್ಳೆದೇ ಇರ್ತದೆ. ಅಂದರೆ ಇವೆಲ್ಲಿ ರೋಡ್ ಮೇಲೆ ಯಾರೋ ಒಬ್ಬ ಬ್ಲೈಂಡ್ ಪರ್ಸನ್ ಹತ್ತನೂ ಓದ್ತಾವನೆ, ನೀವು ಅದು ರೀಲ್ಸ್ ತಗೊಂಡು ಕೇಳಿ ನಿಮ್ಮ ಫ್ರೆಂಡೇ ಫೋನ್ ಕೊಟ್ಟು ರೀಲ್ಸ್ ತಿಗ ಕೇಳಿ ನೀವು ಹೆಲ್ಪ್ ಮಾಡಿದ್ದೀರ ಅನ್ಕೋ, ದ್ಯಾಟ್ ಈಸ್ ಫಾರ್ ಅ ನಾಟ್ ಗುಡ್ ಪರ್ಪಸ್ ಅಲ್ಲ. ಸೊ ಹಂಗೆ ಇಟ್ ಮೀನ್ಸ್ ಹಿಯರ್. ಸೊ ಇಲ್ಲಿ ಗುಡ್ ಇಂಟೆನ್ಷನ್, ಇನ್ನೊಂದು ಸರ್ವ್ಸ್ ಡ್ಯೂಟಿ. ಸೊ ಇವೆಲ್ಲ ನೀವು ಬರ್ದಿರ ಅನ್ಕೊಂಡು, ರೈಟ್? ಫೈನಲಿ ಗಾಂಧೀಜಿ ನಮಗೆ ಏನು ಕೇಳ್ಬೇಕಂತೀಯ ಅಂದರೆ ಮೊರಾಲಿಟಿ ಇಸ್ ದ ಪ್ಯೂರೆಸ್ಟ್ ಆಫ್ ಇಂಟೆನ್ಷನ್ ಆ್ಯಂಡ್ ಸೆಲ್ಫ್ಲೆಸ್ ಆ್ಯಕ್ಷನ್. ಓಕೆ, ಸೊ ಇಟ್ ವಾಸ್ ಅಬೌಟ್ ದ ಮಾರಲ್ ಆ್ಯಕ್ಷನ್. ಸೊ ಒಂದು ಸ್ಕ್ರೀನ್ಶಾಟ್ ತಿಕ್ಕೊಂಡು
ಲೆಸನ್ 1 5 ನಾನು ಇಷ್ಟೇನೋ ಡಿಸ್ಕಸ್ ಮಾಡಿದ್ದೀನಲ್ಲ, ಸೊ ಅವೆಲ್ಲ ನಮಗೆ ಈ ಕ್ವೆಶನ್ಸ್ದೇ ಅವೇ. ದೀಸ್ ಆರ್ ಸೂಪರ್ ಡೂಪರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಸೊ ನಂಬರ್ ಅನ್ನೋದು ನೀವು ಮತ್ಕಿಟ್ಕೊಂಬೇಡಂడి, ಜಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನೋದು ಕೇಳ್ತೀನಿ, ಅದು ಫೋಕಸ್ ಮಾಡಂడి. ರೈಟ್. ಇನ್ನೊಂದು ರೈಟಿಂಗ್ ಫಾರ್ಮುಲಾ ಅಂದರೆ ರೈಟಿಂಗ್ ಆಫ್ ಆನ್ಸರ್ಸ್ ಅಂದರೆ ಹೆಂಗೆ ನೀವು ಎಂಥ ಮಿಸ್ಟೇಕ್ಸ್ ಮಾಡ್ತೀರಿ, ನೀವು ಹೆಂಗೆ ಬರಬೇಕು ಆ ಆನ್ಸರ್ಸ್ ಅನ್ನೋದು ಮಾರ್ಕ್ಸ್ ಪ್ರಕಾರ ನಾವು ಡಿವೈಡ್ ಮಾಡಿ ಕೇಳೋಣ. ಸೊ ಫಸ್ಟ್ ಇಲ್ಲಿ 2 ಮಾರ್ಕ್ಸ್ ಕ್ವೆಶನ್ಗೆ ಇಲ್ಲಿ ನೀವು ಫಸ್ಟ್ ಒಂದು ನಿಮ್ಮ ಇಂಟೆನ್ಷನ್ ಅನ್ನೋದು ಆನ್ಸರ್ ಬರೋದೇ ಕ್ಲಿಯರ್ ಇರಬೇಕು, ವಿತೌಟ್ ದ ಸ್ಕ್ರಿಬ್ಲಿಂಗ್ಸ್ ಪಾರ್ಟ್ ಆ್ಯಂಡ್ ಆಲ್. ಆಮೇಲೆ ಎಕ್ಸ್ಪ್ಲನೇಷನ್ ಅನ್ನೋದು ಎಷ್ಟು ಮಾರ್ಕ್ಸ್ ಕೊಟ್ಟರೆ ವರ್ಡ್ ಲಿಮಿಟ್ ಅನ್ನೋದು ಇರ್ತದೆ. ಇವಾಗ 2 ಮಾರ್ಕ್ಸ್ಗೆ ಈ ವರ್ಡ್ ಲಿಮಿಟ್ ಇರ್ತದೆ, ಆ ವರ್ಡ್ ಲಿಮಿಟ್ದೇ ನೀವು ಬರ್ಬೋದು. ರೈಟ್. ಇನ್ನೊಂದು ರೈಟ್ ಇನ್ ಓನ್ಲಿ 2 or 3 ಸೆಂಟೆನ್ಸಸ್ ಓನ್ಲಿ. ನೀವು 2 ಮಾರ್ಕ್ಸ್ಗೆ ಪ್ಯಾರಾಗ್ರಾಫ್ ಆನ್ಸರ್ ಬರ್ದಿರ ಅನ್ಕೊಂಡು ಏನಾಗುತ್ತೆ, ನಿಮ್ಮ ಟೈಮ್ ಅನ್ನೋದು ಎಕ್ಸಾಮ್ದೇ ವೇಸ್ಟ್ ಆಗ್ತದೆ. ಸೊ ಟ್ರೈ ನಾಟ್ ಟು ಡೂ ಇನ್ ದ್ಯಾಟ್ ವೇ. ನೆಕ್ಸ್ಟ್ ಫಾರ್ 3 ಮಾರ್ಕ್ಸ್ ಕ್ವಶನ್ಗೆ ನೀವೇನು ಮಾಡ್ತೀರನಂದರೆ ಒಂದು ಯಾವುದಂದರೆ ಅದು ಇಷ್ಟ ಬಂದ ಪಾಯಿಂಟ್ ಅನ್ನೋದು ಆ್ಯಡ್ ಮಾಡ್ತಾ ಇರ್ತೀರಿ. ನೋ, ಕೀಪ್ ಇಟ್ ಇನ್ ಅ ಕ್ರಿಸ್ಪ್. ಓಕೆ, ಶಾರ್ಟ್ಗೆ ಮಾಡಣಿ. ಪಾಯಿಂಟ್ 1 ಬಂದು 2 3 ಬಂದು ಎಲ್ಲ ಎಕ್ಸ್ಪ್ಲನೇಷನ್ ಕೊಡಪ್ಪಲ ಆನ್ಸರ್ ಬರ್ಬೋದು. ಓಕೆ. ಇನ್ನೊಂದು ಪ್ಯಾರಾಗ್ರಾಫ್ ರೈಟಿಂಗ್ಗೆ ನೀವು ಎಸ್ಪೆಷಲಿ ಏನು ಮಾಡಬೇಕು, ನನ್ನ ಫೇವ್ರೇಟ್ ಇದು ಮೊದಲಿಂದ ಕೇಳ್ತಾನೆ ಇರ್ತೀನಿ. ಫಸ್ಟ್ ಬಂದು ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್. ಸೊ ಇದ್ದೇ ಏನು ಮಾಡ್ಬೇಕಂದ್ರೆ ಫಸ್ಟ್ ಬಂದು ನಾವು ಇಂಟ್ರೊಡಕ್ಷನ್ದೇ ಇಲ್ಲಿ ರೈಟ್ ಅಸಲು ಆ ಟೈಟಿಲ್ ಅನ್ನೋದು ಹೆಂಗೆ ಬರ್ತದೆ. ಓಕೆ, ಸೊ ಇಲ್ಲಿ ಟೈಟಿಲ್ ಅನ್ನೋದು ಮೆನ್ಷನ್ ಮಾಡಬೇಕು ಅಲಾಂಗ್ ವಿತ್ ದ ಆಥರ್ ಆರ್ ಪೋಯೆಟ್ ಆ್ಯಂಡ್ ಮೇನ್ ಥೀಮ್. ಅಂದರೆ ಮೇನ್ ಐಡಿಯಾ ಅನ್ನೋದು ಹೆಂಗಿರ್ತದೆ. ರೈಟ್, ಮೇನ್ ಐಡಿಯಾ, ಮೇನ್ ಥೀಮ್ ಆರ್ ಮೇನ್ ಐಡಿಯಾ ಇವೆಲ್ಲ ಇಂಟ್ರೊಡಕ್ಷನ್ದೇ ಬರ್ತವೆ. ಓಕೆನಾ. ಆ್ಯಂಡ್ ಫಾಲೋಡ್ ಬೈ ಏನು ನಮ್ಮ ಬಾಡಿದೇ ಹೆಂಗಿರ್ತದೆ ಅಂದರೆ ಟ್ರೈ ಟು ರೈಟ್ 3 or 4 ಪಾಯಿಂಟ್ಸ್ ಅಲಾಂಗ್ ವಿತ್ ದಟ್ ಯೂಸ್ ಅ ಎಕ್ಸಾಂಪಲ್ಸ್. ಒಂದೇ ಎಕ್ಸಾಂಪಲ್ ನೀವು ಬರೆದ್ರೆ ಏನಾಗೋದು, ನಿಮ್ಮ ಮಾರ್ಕ್ಸ್ ಅನ್ನೋದು ಗೇನ್ ಆಗಿರ್ತದೆ. ರೈಟ್. ಸೊ ನಿಮ್ಮ ಮಾರ್ಕ್ಸ್ ಬಂದರೆ ನನಗೆ ತುಂಬ ಹ್ಯಾಪಿ. ಯಾಕಂದರೆ ನಾನು ಕೇಳೋದು ನೀವು ವಿಂತಿದ್ದೀರಿ, ತುಂಬ ಒಳ್ಳೆ ಥರ ನೀವು ಫಾಲೋ ಆಗ್ತೀರಿ. ಹಂಗೆ ಫಾಲೋ ಆಗಿ ಎಕ್ಸಿಕ್ಯೂಷನ್ ಮಾಡ್ತೀರಿ ನೋಡು, ಅವಲ್ಲಿ ಟೀಚರ್ಸೇ ತುಂಬ ಹ್ಯಾಪಿ ಅನ್ನೋದು ಇರ್ತದೆ. ಐ ಆಮ್ ಶೂರ್ ಐ ವಿಲ್ ಗೇನ್ ದ್ಯಾಟ್ ಕೈಂಡ್ ಆಫ್ ಅ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ರೈಟ್. ಸೊ ಇಲ್ಲಿ ಕನ್ಕ್ಲೂಷನ್ದೇ ಏನು ಬರಬೇಕಂದ್ರೆ ನೀವು ಎಲ್ಲ ಕ್ವೆಶನ್ನ ಅಂದರೆ ಎಲ್ಲ ಆನ್ಸರ್ನ, ಫಾರ್ ಎಕ್ಸಾಂಪಲ್ ಇದು ನಮಗೆ ಒಂದು ಈ ಪ್ಯಾರಾಗ್ರಾಫ್ ಆನ್ಸರ್ ಒಂದದೆ, ಈ ಪ್ಯಾರಾಗ್ರಾಫ್ದೇ ಕನ್ಕ್ಲೂಷನ್ ಅನ್ನೋದು ಹೆಂಗಿರ್ಬೇಕಂದ್ರೆ ಎಲ್ಲ ಇಂಡಿಕೇಟ್ ಆಗಿರಬೇಕು. ಹಂಗೆ ನೀವು ಕನ್ಕ್ಲೂಷನ್ ಅನ್ನು ಬರ್ದಿರ ಅನ್ಕೊಂಡು ಯು ವಿಲ್ ಗೆಟ್ ಅ ಆಬ್ವಿಯಸ್ಲಿ ಹೈಯೆಸ್ಟ್ ಸ್ಕೋರ್ ಇನ್ ದ ಇಂಗ್ಲೀಷ್. ಯಾರು ಅನ್ಕೊಂತಾರೆ ಕೇಳು. ಸೊ ಇಲ್ಲಿ ಎಲ್ಲಾರೇ ನನಗೆ ಹೈಯೆಸ್ಟ್ ಸ್ಕೋರ್ ಬೇಕು, ಇಂಗ್ಲೀಷ್ ಅಂದರೆ ಹೈಯೆಸ್ಟ್ ಸ್ಕೋರ್, ಈಸಿ ಸಬ್ಜೆಕ್ಟ್, ಗ್ರಾಮರ್ ಒಂದು ಸ್ವಲ್ಪ ಟಿಪಿಕಲ್ ಇರ್ತದೆ, ಕ್ವಶನ್ ಆನ್ಸರ್ಸ್ ನಾವು ಓದ್ಕೊಂಡ್ರೆ ಬರೋಚ್ಚಲ್ಲ ಅಂದಪ್ಪಲ್ಲ ಅನ್ಕೋತೀವಿ. ಹೌದಾ. ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಕೂಡ, ಅದು ಆ ಹೈಯೆಸ್ಟ್ ಸ್ಕೋರ್ ಬರೋಕ್ಕೆ ಕೂಡ ನಮಗೆ ಸ್ವಲ್ಪ ಟಿಪ್ಸ್ ಅನ್ನೋದು ಗೊತ್ತಾಗಬೇಕಲ್ಲ. ಸೊ ಅದಕ್ಕೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ರೈಟ್. ಆ್ಯಂಡ್ ವಿ ವಿಲ್ ನೌ ಎಂಟರ್ ಇನ್ ಟು ಅ ಡೇಂಜರ್ ಝೋನ್. ಏನು ಡೇಂಜರ್ ಝೋನ್ ಗೊತ್ತಾ, ನೀವು ಈ ಮಿಸ್ಟೇಕ್ಸ್ ನಾವು ಮಾಡ್ತೀರಿ. ಎಂಥ ಮಿಸ್ಟೇಕ್ಸ್ ಅಂದರೆ ಸಿಲ್ಲಿ, ಅಸಲು ಈವನ್ ನಾನು ಮಾಡ್ತಿದ್ದೀನಿ. ಯಾವ ಮಿಸ್ಟೇಕ್ ಅಂದರೆ ನಾನು ಕೇಳ್ತೀನಿ ಯಾವುದಂದರೆ ಇಲ್ಲಿ ನಾನು ಈ ಕನ್ಕ್ಲೂಷನ್ ಅನ್ನೋದು ಅಸಲು ಬರ್ತಿದ್ದಿಲ್ಲ. ಅಂದರೆ ಆ ಟೈಮ್ ಅನ್ನೋದು ನಾನು ಸ್ವಲ್ಪ ನಿಧಾನಂಗೆ ಬರ್ತಾ ಇರ್ತೀನಿ ಆ ಟೈಮ್ದೇ. ಸೊ ಅವಲ್ಲಿ ಕನ್ಕ್ಲೂಷನ್ ನಾನು ಬರ್ದಿಲ್ಲ ಮೋಸ್ಟ್ ಆಫ್ ದ ಕ್ವೆಶನ್ಸೇ. ಸೊ ಏನಾಗಿದೆ, ಒಂದು 2-3 ಮಾರ್ಕ್ಸ್ ನಾವು ಸ್ವಲ್ಪ ಕ್ವೆಶನ್ಸ್ ಹೋಯವೆ. ಸೊ ನಾನು ತುಂಬ ಫೀಲ್ ಆಗಿದ್ದೀನಿ ಅವಲ್ಲಿ. ಅದಕ್ಕೆ ನಾನು ಮಾಡೋ ಈ ರಾಂಗ್ ಮಿಸ್ಟೇಕ್ ಅನ್ನೋದು ನೀವು ಮಾಡಬಾರ್ದಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ವರ್ಡ್ ಲಿಮಿಟ್ ಅನ್ನೋದು ನೋಡ್ಕೊಂಡು ಅದಕ್ಕೆ ರೆಲಿವೆಂಟ್ ಪಾಯಿಂಟ್ ಅನ್ನೋದು ನೀವು ಬರ್ಬೋದು. ರೈಟ್. ಇನ್ನೊಂದು ವೊಕ್ಯಾಬ್ಯುಲರಿ ಅನ್ನೋದು ಅಸಲು ಮಿಸ್ ಮಾಡಬೇಡಂಡಿ. ಓಕೆನಾ. ಸೊ ವೊಕ್ಯಾಬ್ಯುಲರಿ ಕೀವರ್ಡ್ಸ್ ಅನ್ನೋದು ಆನ್ಸರ್ ಮಧ್ಯದಲ್ಲಿ ನೀವು ಯೂಸ್ ಮಾಡಂడి. ಓಕೆ, ರೈಟ್. ಫಾಲೋಡ್ ಬೈ ಅ ಕನ್ಕ್ಲೂಷನ್ ಆಬ್ವಿಯಸ್ಲಿ. ದೆನ್ ಇನ್ಕರೆಕ್ಟ್ ಆರ್ ಪೋರ್ ಸೆಂಟೆನ್ಸ್ ಸ್ಟ್ರಕ್ಚರ್. ರೈಟ್. ಇಲ್ಲಿ ಆಪ್ಟಬಲ್ ವೊಕ್ಯಾಬ್ಯುಲರಿ ಅಂದರೆ ಪ್ರೊಫೆಷ್ನಲ್ ಲ್ಯಾಂಗ್ವೇಜ್ ಅನ್ನೋದು, ವರ್ಡ್ಸ್ ಅನ್ನೋದು ಯೂಸ್ ಮಾಡಂడి ಆನ್ಸರ್ದೇ. ದಿಸ್ ಇಸ್ ದ ಅನದರ್ ಪಾಯಿಂಟ್.
ಆ್ಯಂಡ್ ಏನದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬಂದು ಇಲ್ಲಿ ವೈ ಈಸ್ ಇಲ್ಲಿ ನಮಗೆ ವಾಟ್ ವರ್ ಇಲ್ಲಿ ನೋಡ್ರಿ ಹೌ ಟು ಪ್ರಿವೆಂಟ್ ಸಾಯಿಲ್ ಎರೋಷನ್ ಅಂದರೆ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಸ್ಮಾರ್ಟ್ ಸ್ಟೂಡೆಂಟ್ಸ್ ಓಕೆ ಅವ್ರು ಪ್ರಿಪೇರ್ ಅಸಲ ಆಗಿರ್ಕಿಲ್ಲ ಇಂಟ್ರೊಡಕ್ಷನ್ ಒಂದು ಲೈನ್ ಬರ್ತಾರೆ ಆಮಾಸೆ ಈ ಕ್ವೆಶನ್ ಅನ್ನೋದು ಆ ಆನ್ಸರ್ ಮಧ್ಯದಲ್ಲಿ ಯೂಸ್ ಮಾಡ್ತಾರೆ ಅನ್ಮಾತು ಹಂಗೆ ಯೂಸ್ ಮಾಡ್ರೆ ನಿಮ್ಮ ಟೀಚರ್ ಗಾನಿ ಇಲ್ಲದಕ್ಕೆ ಇವ್ಯಾಲ್ಯುವೇಟರ್ ಗಾನಿ ಟಿಶ್ ಏನು ಮಾಡ್ತಾರೆ ಸ್ಟ್ರೈಕ್ ಆಫ್ ಮಾಡುತ್ತಾರೆ ಹೌದಾ ಸೊ ಹಂಗೆ ಮಾಡಬಾರ್ದು ಅಂದರೆ ಟ್ರೈ ಟು ಫಾಲೋ ವಾಟ್ ಎವರ್ ಐ ಆಮ್ ಸೇಯಿಂಗ್ ಇಟ್ ಓಕೆ ರೈಟ್ ಸೊ ಇವೆಲ್ಲಿಗೆ ನಮ್ಮ ರಿವಿಷನ್ ಏನಂದರೆ ಓವರ್ ಆಲ್ಗೆ ಸೊ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಎಕ್ಸ್ಪ್ಲೇನ್ ಮಾಡ್ದಾದೆ ನಮಗೆ ಏನು ನಿಮಗೆ ಅರ್ಥವಾಯ್ತಂದಪ್ಪಲ್ಲ ನಂಗೆ ಇವಾಗ ಗುರ್ತಬೇಕು ಸೊ ಕಮೆಂಟ್ ದೀಸ್ ಆನ್ಸರ್ಸ್ ಓಕೆ ದೀಸ್ ಆನ್ಸರ್ಸ್ ಆಲ್ರೆಡಿ ನಾನಿಲ್ಲಿ ಇಕ್ಕಿದ್ದೀನಿ ಇವಂದು ಈ ವಿಡಿಯೋನದು ನೀವು ನೋಡ್ತಾ ಇದ್ರೆ ಈ ಕ್ವಶನ್ಸೇ ಆನ್ಸರ್ ಮಾಡ್ರಿ ಏನಂದರೆ ವಾಟ್ ಈಸ್ ದ ರಿಯಲ್ ರಿಯಲ್ ಎಲೆಕ್ಸರ್ ಆಫ್ ಲೈಫ್ ಏನದು ನಂಗೆ ಗೊತ್ತಿಲ್ಲ ನೀವು ಆನ್ಸರ್ ಮಾಡ್ರಿ ಆ್ಯಂಡ್ ವೈ ಡಿಡ್ ಡೆಲಾ ಸೆಲ್ ಹರ್ ಹೇರ್ ಎದಕ್ಕೆ ಅಸಲು ಆಕಿನ ಕೂದಲ್ನ ಅಮ್ಮಗೆಲೆ ನಂಗೆ ಗೊತ್ತಿಲ್ಲ ಆನ್ಸರ್ ನೀವು ಮಾಡಿ ನೆಕ್ಸ್ಟ್ ವೈ ವಾಸ್ ದ ಟೊರೆಂಟ್ ಸೈಲೆಂಟ್ ಅಂದರೆ ವಾಟರ್ ಫಾಲ್ ಅನ್ನೋದು ಸೈಲೆಂಟ್ ಇನ್ ದ ವರ್ಕರ್ಸ್ ಪ್ಯಾರಡೈಸ್ ಎದಕ್ಕೆ ಅನ್ನೋದು ರೈಟ್ ಎದಕ್ಕೆ ಅಂದರೆ ಅದು ಕಂಟಿನ್ಯೂಸ್ಲಿ ಫ್ಲೋ ಆತನೇ ಅದ ಅಂದರೆ ವರ್ಕರ್ಸ್ ಪ್ಯಾರಡೈಸ್ದೇ ಇಲ್ಲಿ ಯಾರು ಅಸಲು ಫ್ರೀ ಇಲ್ಲ ಅನ್ಮದು ಟೋಟಲ್ ವರ್ಕ್ ಅನ್ಮದು ಸೊ ಹಂಗೆ ನೆಕ್ಸ್ಟ್ ವಾಟ್ ಈಸ್ ಮಾರಲ್ ಆ್ಯಕ್ಷನ್ ಇನ್ನೊಂದು ಕ್ವಶನ್ ಇಲ್ಲ ಏನಂದರೆ ಮಾರಲ್ ಆ್ಯಕ್ಷನ್ ಲೆಸನ್ ವಾಸ್ ರಿಟನ್ ಬೈ ಹೂಮ್ ಅದು ದ್ಯಾಟ್ ಇಸ್ ದ ಕ್ವೆಶನ್ ಇನ್ನೊಂದು ವೈ ಈಸ್ ಪ್ಯಾಶ್ಚರ್ ಕಾಲ್ಡ್ ಕಾಂಕ್ವೆರರ್ ಆಫ್ ಡಿಸೀಸ್ ಈ ಕ್ವೆಶನ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಎಸ್ ಇವೆಲ್ಲ ಇಂಪಾರ್ಟೆಂಟ್ ನನ್ನ ಟೂ ಮಚ್ ಇಂಪಾರ್ಟೆಂಟ್ ರೈಟ್ ಓಕೆ ಸೊ ನಾನು ಎಂಡ್ ಸನ ನಾನು ತಗೊಂಬಂದಿದ್ದೀನಿ ನಿಮ್ಮನ್ನ ಎದಕ್ಕೆ ಏನಂದರೆ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದ 50 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಟ್ ಡೌನ್ ಮಾಡ್ಕೊಂಡಿದ್ರೆ ಇಲ್ಲವಾ ನೋಟ್ ಡೌನ್ ಮಾಡೋದಿಕ್ಕರೆ ಗೋ ಬ್ಯಾಕ್ ಆ್ಯಂಡ್ ಟ್ರೈ ಟು ನೋಟ್ ಡೌನ್ ಆಲ್ ದೋಸ್ ಕ್ವಶನ್ಸ್ ರೈಟ್ ಆಮಾಸೆ ನಾನು ಏನೇನು ಟಿಪ್ಸ್ ಅನ್ನೋದು ಕೇಳಿದ್ದೀನಿ ಆನ್ಸರ್ ರೈಟಿಂಗ್ ಟಿಪ್ಸ್ ಕೇಳಿದ್ದೀನಿ ರೈಟ್ ನೀವು ಕಾಮನ್ ಮಾಡೋ ಮಿಸ್ಟೇಕ್ಸ್ ಅನ್ನೋದು ಅದನ್ನು ಹೆಂಗೆ ನೀವು ರೆಕ್ಟಿಫೈ ಮಾಡಬೇಕು ಅವಾಯ್ಡ್ ಮಾಡಬೇಕು ಅಂದಪ್ಪಲೆ ನಾನು ಎಲ್ಲ ಡಿಸ್ಕಸ್ ಮಾಡಿದ್ದೀನಿ ರೈಟ್ ಈ ತರಹ ನಿಮಗೆ ಈ ಸೆಷನ್ದೇ ಏನು ಅರ್ಥವಾಯ್ತು ಅನ್ನೋದು ನೀವು ಕಮೆಂಟ್ ಮಾಡಂడి ರೈಟ್ ಇನ್ನೊಂದು ಇಫ್ ಯು ಹ್ಯಾವ್ ರಿವೈಸ್ ದ ಮೋಸ್ಟ್ important questions for the SSLC 2027 hit the like share and subscribe button right now ಇವಲ್ಲೇ ಜಸ್ಟ್ ನಾನು ಕೇಳ್ಮಾಸ್ ಇಂದಲೇ ಹಿಟ್ ಮಾಡಂడి ಎದಕ್ಕಂದರೆ ಇಷ್ಟು ಸನ ನಿಮಗೆ ನನ್ನ ಇಂಟ್ರೆಸ್ಟ್ ಇದೆ ಅಂದರೆ ನನ್ನ ಏನು ಅನ್ಸೋದು ಅಂದರೆ ನಾನು ಪ್ರಿಡಿಕ್ಟೆಡ್ ಕ್ವಶನ್ಸ್ ಅನ್ನೋದು ಏನು ಅನ್ಕೊಂತೀನಿ ನಿಮಗೆ ಸ್ವಲ್ಪ ಯೂಸ್ ಆಗ್ತದೆ ಅಂದರೆ ನಿಮ್ಮ ಪ್ರಿಪರೇಷನ್ ಮಾಡೋದ್ನಲ್ಲಿ ಯೂಸ್ ಆಗ್ತದೆ ಅಂದಪ್ಪಲ್ಲ ನಾನು ತಗೋನಿ ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೈಟ್ ನಿಮಗೆ ಕೂಡ ತುಂಬ ಯೂಸ್ ಆಯ್ತಂದಪ್ಪಲ್ಲ ನಾನು ಅನ್ಕೊಂತಿದ್ದೀನಿ ರೈಟ್ ಇಫ್ ದಿಸ್ ವಿಡಿಯೋ ಹೆಲ್ಪ್ಡ್ ಯು ಡೋಂಟ್ ಫಾರ್ಗೆಟ್ ಟು ಡೂ 3 ಥಿಂಗ್ಸ್ ಅದು ಆಲ್ರೆಡಿ ಕೊಡ್ತು ನಿಮಗೆ ಆ್ಯಂಡ್ in this video we learned almost all important most expected questions ಹೌದಾ ಸೊ ಇಲ್ಲಿ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡೋದೇ ಎಲ್ಲ ಇರ್ತವೆ ನಾನು ಹಿಂಗೆ ಒನ್ ಶಾರ್ಟ್ English sessions, grammar tips, model answers, expected questions, more and more, and complete exam boosters strategy like this, right? And ಇವೆಲ್ಲ ನಿಮಗೆ ನಿಮ್ಮ ಫ್ರೆಂಡ್ಸೇ ಕೂಡ ಶೇರ್ ಮಾಡಬೇಕು ಅಂದರೆ ನಿಮ್ಮ ಫ್ರೆಂಡ್ಸೇ ತೆಲ್ಬೇಕು ಅನ್ಕೊಂಡ್ರೆ ರೈಟ್ ಏನು ಮಾಡಬೇಕು ನೀವು ಶೇರ್ ಮಾಡಂడి ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸೇ ಕೀಪ್ ಲರ್ನಿಂಗ್ ಕೀಪ್ rocking in your class, right, in your life also, and also all the best for your exam. Prepare well by following this session, okay na? So hinge ನೀವು ಫಾಲೋ ಆಗಂడి ಸ್ಮಾರ್ಟ್ ಸ್ಟಡಿ ಮಾಡಂడి ನನ್ನ ಟಿಪ್ಸ್ ಎಲ್ಲ ಫಾಲೋ ಆಗಿಬಿಟ್ಟು ಕಾನ್ಫಿಡೆಂಟ್ಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ನೀವು ಹಿಂಗೇನೆ ಓದ್ಕೊಂಡು ಪ್ರಿಪೇರ್ ಆಗಂడి ಓಕೆ ರೈಟ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್